ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ರೂಪಶ್ರೀ ಮಾತಾಡ್ತಿರೋದು. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆ. ಸೊ ಫಸ್ಟ್ ಮೊದಲನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ 1000 ಸಬ್ಸ್ಕ್ರೈಬ್ಸ್ ಆಗಿದೆ. ಥ್ಯಾಂಕ್ ಯು. ಮ್ಯಾಜಿಕಲ್ ಮೀಡಿಯಾ 279 ಚಾನೆಲ್ನ ಇಷ್ಟೊಂದು ಪ್ರೀತಿ ತೋರಿಸ್ತಿರೋ ಎಲ್ಲಾರ್ಗು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈ ಚಾನೆಲ್ ಶುರು ಮಾಡಿದ್ದು ಒಂದೇ ಮೋಟೋ, ಎಲ್ರ ಮುಖದಲ್ಲೂ ಸ್ಮೈಲ್ ತರಬೇಕು ಅಂತ. ಓಕೆ. ಸೊ ಹಾಗೆ ಯಾವಾಗ್ಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ ಜೀವನದಲ್ಲಿ. ಓಕೆನಾ? ಓಕೆ. ಇದು ಆಕ್ಚುಲಿ ಗುರು ಪೂರ್ಣಿಮೆ ದಿನದ ಒಂದು ಇದು ವಿಡಿಯೋ ಹಾಕಿದೆ. ಬಾಬಾರವ್ರು ಹೇಳಿದ್ದು 2 ವಿಷಯ ಅದರಲ್ಲಿ. ಆಕ್ಚುಲಿ ಏನಂತಂದ್ರೆ, ಮ್ಯಾಜಿಕಲ್ ಮೀಡಿಯಾ ಈ 279 ಚಾನೆಲ್ ಇಟ್ಸ್ ಮೈ ಫ್ಯಾಮಿಲಿ ಅಂತ. ಲೈಕ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಆಲ್ ಆರ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಇನ್ನೂ ಒಂದು ವಿಷಯ ಹೇಳಿದ್ರು ಅದರಲ್ಲಿ ಹೇಳೋದಿಕ್ಕೆ. ಅದೇನಂತಂದ್ರೆ, ಈ ಚಾನೆಲ್ ಜಾತಿ ಮತ ಇದೆಲ್ಲ ಮೀರಿ, ಓಕೆ, ಎಲ್ಲ ಸೈಡ್ಗೆ ಇಟ್ಬಿಡೋಣ. ಮನುಷ್ಯತ್ವ, ನಾವು ಫಸ್ಟ್ ಮನುಷ್ಯರು ಅನ್ನೋದನ್ನ ಅನ್ನೋದಷ್ಟೇ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು ಅಂತ. ಸೋ ನೈಸ್ ಇಟ್ ವಾಸ್ ಆಕ್ಚುಲಿ. ನಂಗಂತೂ ಬಹಳ ಖುಷಿ ಆಯ್ತು ಅವತ್ತಿನ ವಿಡಿಯೋ. ನಿಮ್ಮ ವಿಡಿಯೋ ಇದು ಕಮೆಂಟ್ಸ್, ಓ ಮೈ ಗಾಡ್, ಥ್ಯಾಂಕ್ ಯು. ಏನ್ ಹೇಳೋದು ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಬರೀ ಕಮೆಂಟ್ಸ್ ಅಲ್ಲ, ಅಷ್ಟ್ ಲೈಕ್ಸ್ ಆಗ್ಲಿ, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ 1000 ಸಬ್ಸ್ಕ್ರೈಬರ್ಸ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಆ ಶೇರ್ಸ್ ಮಾಡಿರೋದು ನೀವುಗಳು, ಆ ಕಮೆಂಟ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿರೋದು, ನಾನು ಏನಂತ ಹೇಳಿ, ನಾನು ಅದಕ್ಕೆ ಅರ್ಹಳ ಅಲ್ವಾ ಗೊತ್ತಿಲ್ಲ ನನ್ಗೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಥ್ಯಾಂಕ್ಸ್. ನಿಮ್ಮ ಮನೆಯಲ್ಲಿ ಒಬ್ಬರಾಗಿ, ಒಂದು ತಂಗಿಯಾಗಿ, ಒಂದು ಅಕ್ಕನಾಗಿ, ಒಬ್ರು ತಾಯಿಯಾಗಿ ನನ್ನನ್ನ ಸ್ವೀಕರಿಸಿದೀರಾ. ಧನ್ಯವಾದ. ತುಂಬಾ ಥ್ಯಾಂಕ್ಸ್. ಒಬ್ರ ಗುರುವಾಗಿ, ಒಬ್ರಂತೂ ಸಿಕ್ಕಾಪಟ್ಟೆ ದೇವ್ರು ಅಂತಾನು ಅಂದ್ಬಿಟ್ರು. ತಾಯಿ ದೇವ್ರು ಅಂತ ಹೇಳ್ತಾರಲ್ವಾ, ಸೊ ಅದನ್ನು ಸ್ವೀಕರಿಸ್ತೀನಿ. ಥ್ಯಾಂಕ್ ಯು. ತುಂಬಾ ದೊಡ್ಡ ಜವಾಬ್ದಾರಿ ಹೆಗಲ ಮೇಲೆ ಹಾಕ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇನ್ನೇನ್ ಹೇಳಿ. ಥ್ಯಾಂಕ್ ಯು. ಓಕೆ. ಸೊ ಇವಾಗ ಆಕ್ಚುಲಿ ಇದು 1000 ಸಬ್ಸ್ಕ್ರೈಬರ್ಸ್ ಆಗಿ ತುಂಬಾ ಖುಷಿ ಆಯ್ತು ನನ್ಗೆ. ಇಷ್ಟು ನಂಬಿಕೆ, ಇಷ್ಟು ಟ್ರಸ್ಟ್ ಇಡ್ತಾ ಇದ್ದೀರಾ ಈ ಚಾನಲ್ ಮೇಲೆ. ಥ್ಯಾಂಕ್ ಯು. ದೇವರ ಕೃಪೆ ಸದಾ ನಿಮ್ಮೆಲ್ರ ಮೇಲೂ ಇರ್ಲಿ, ಎಲ್ಲ ಕಷ್ಟ ನಿವಾರಣೆಗಳಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಓಕೆನಾ? ಓಕೆ. ಸೊ ಆಕ್ಚುಲಿ ಇವತ್ತಿನ ರೀಡಿಂಗ್ ಗುರು ರಾಘವೇಂದ್ರ ಸ್ವಾಮಿ ಅವರ ಏನ್ ಮೆಸೇಜ್ ಇದೆ ಅವರದ್ದು ಅಂತ. ಸೊ ಓಕೆ. ಸೊ ಅದಕ್ಕಿಂತ ಮುಂಚೆ ಆಕ್ಚುಲಿ ತುಂಬಾ ಜನದ ಮೆಸೇಜಸ್ ನೋಡ್ತೀನಿ, ತುಂಬಾ ಜನದ ವಾಟ್ಸಪ್ ಮೆಸೇಜ್ ಆಗ್ಲಿ ಅಥವಾ ಫೋನ್ ಮಾಡಿ ಮಾತಾಡ್ತಾರೆ. ಗಾಡ್, ಅವ್ರ ದುಃಖ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಮೀರಿ ಹೋಗ್ಬಿಟ್ಟಿದೆ. ಆತರ ಅಷ್ಟು ದುಃಖದಲ್ಲಿದ್ದಾರೆ ಜನಗಳು. ಹೇಗೆ ಅಂದ್ರೆ, ಪರಿಸ್ಥಿತಿ ಯಾವ ತರ ಆಗ್ಬಿಟ್ಟಿದೆ ಅವ್ರಿಗೆ ಅಂತಂದ್ರೆ, ತಮ್ಮವರೇನೆ, ಹೊರಗದವರು ಯಾರು ಅಲ್ಲ, ಏನೂ ಅಲ್ಲ, ಎಲ್ಲ ಸ್ವಂತದವರು ಅನ್ಕೊಂಡವ್ರೇನೆ ಅವ್ರಿಗೆ ಕತ್ತಿ ಮಸೀತಾ ಇರೋದು,
ತುಂಬಾ ಬೇಜಾರಾಗುತ್ತೆ. ಅವ್ರುಗಳು ಮಾತಾಡೋದು, ಅವ್ರ ದುಃಖ, ಅವ್ರ ಅಳು ನೋಡ್ಬಿಟ್ರಂತೂ ನಿಜವಾಗ್ಲೂ ದುಃಖ ಆಗುತ್ತೆ ಆತರ. ಸೊ ಅದಕ್ಕೋಸ್ಕರ ದೇವ್ರ ಪ್ರೇರಣೆ ಆಯ್ತು, ಬಾಬಾರವರ ಪ್ರೇರಣೆ ಮೇಲೆ, ಗುರು ರಾಘವೇಂದ್ರ ಸ್ವಾಮಿ ಅವರ ಪ್ರೇರಣೆ ಮೇಲೆ ಇದನ್ನ ಈ ವಿಷಯ ಹೇಳ್ತಾ ಇದೀನಿ ನಿಮ್ಗೆ. ಏನಂತಂದ್ರೆ 21ನೇ ತಾರೀಕು ಜುಲೈ 21, 25. ಓಕೆ, ಇವತ್ತು ಇನ್ನೊಂದು 3-4 ದಿವಸ ಇರ್ಬೋದು. ಓಕೆ, ಇನ್ನೊಂದು 3-4 ದಿವಸ ಇದೆ. ಸೊ ನಾನೇನ್ ಅನ್ಕೊಂಡೆ, ತುಂಬಾ ಜನ ಈ ಬ್ಲಾಕ್ ಮ್ಯಾಜಿಕ್ ಆಗ್ಲಿ ಅಥವಾ ಈ ನೆಗೆಟಿವಿಟೀಸ್ ಇಂದ ತುಂಬಾ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಓಕೆ, ತುಂಬಾ ಸಾಕಾಗ್ಬಿಟ್ಟಿದೆ. ಸೊ ನನ್ಗೆ ಪ್ರೇರಣೆ ಆಗಿರೋದು ಸ್ವಲ್ಪ ಯಾರೆಲ್ಲ ತೊಂದರೆಯಲ್ಲಿದ್ದಾರೆ ಅವ್ರಗಳಿಗೆ ಹೆಲ್ಪ್ ಮಾಡ್ಬೇಕು ನೀನು ಅಂತ, ಆಯ್ತಾ. ಸೊ ಅದ್ರ ಪ್ರಕಾರ ನಾನು ಏನ್ ಮಾಡ್ತಾ ಇದೀನಿ, ಒಂದು ಮ್ಯಾಕ್ಸಿಮಮ್ 15 ಬಾಬಾ 15 ಇಂದ ಓಕೆ 20 ಜನ ಅನ್ಕೊಳ್ಳಿ. ಓಕೆ, ಮ್ಯಾಕ್ಸಿಮಮ್ 15ರಿಂದ 20 ಬಾಬಾ. ಓಕೆ, ಸೊ ಅವ್ರಿಗೆ 21 ಜುಲೈಯಿಂದ 21 ಜುಲೈಗೆ ಶುರು ಮಾಡ್ತಾ ಇದೀನಿ, ಮಂಡೇ. ಓಕೆ, ಅದೇ ತರ. ಸೊ ಅವತ್ತಿಗೆ ಏನಾಗುತ್ತೆ ಅಂದ್ರೆ ಲೈಕ್ ಶುರು ಮಾಡ್ಬೇಕು ಅನ್ಕೊಂಡಿದೀನಿ ಏನೋ ಪ್ರೊಟೆಕ್ಷನ್. ಓಕೆ, ಸೊ ಅದೇನಂದ್ರೆ ಪ್ರೊಟೆಕ್ಷನ್ ರಿಚುವಲ್ ಮಾಡ್ಬೇಕು ಅಂತ, ಪ್ರೊಟೆಕ್ಷನ್ ರಿಚುವಲ್ ಮಾಡ್ಬೇಕಂತ. ಅದೇನಂದ್ರೆ ಓಕೆ, ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ ರಕ್ಷಣೆ ಅದೇನು ಗುಣಪಡಿಸ್ಬೇಕು ಅಂತ ಅಷ್ಟೇನೆ. ಅಂದ್ರೆ ರಕ್ಷಣೆ ಸಿಗ್ಬೇಕು ನಿಮ್ಗೆಲ್ರಿಗೂ, ಈ ಪ್ರೊಟೆಕ್ಷನ್ ಇಂದ ರಕ್ಷಣೆ ಆಗ್ಬೇಕು. ಪ್ರೊಟೆಕ್ಷನ್ ಆಗ್ಬೇಕು, ಲೈಕ್ ರಕ್ಷಣೆ ಆಗ್ಬೇಕು ನಿಮ್ಗಳಿಗೆ ಅಷ್ಟೇನೆ. ಅಂದ್ರೆ ಎಷ್ಟು ಬೇಸತ್ತು ಹೋಗಿದೆ ಅಂದ್ರೆ ಯಾವ ತರ ನೆಗೆಟಿವಿಟೀಸ್, ಎಲ್ಲ ನೆಗೆಟಿವಿಟೀಸ್ ಇಂದ ಪ್ರೊಟೆಕ್ಷನ್ ಆಗ್ಬೇಕು ಅಂತ. ಓಕೆನಾ. ಸೊ ಯಾವ್ದೆಲ್ಲ ನೆಗೆಟಿವಿಟಿ ಇದೆ ಅಂತ ಅಂದ್ರೆ ಲೈಕ್ ಎನಿಥಿಂಗ್, ಅಂದ್ರೆ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜೀಸ್. ಓಕೆ, ಸೊ ಅಟ್ಯಾಚ್ಮೆಂಟ್ಸ್, ಬ್ಲಾಕ್ ಮ್ಯಾಜಿಕ್, ಈವಿಲ್ ಐ, ಏನಾದ್ರು ತಗೊಳ್ಳಿ, ಎನಿ ನೆಗೆಟಿವಿಟಿಯಿಂದ ನಿಮಗೆ ಸಂರಕ್ಷಣೆ ಕೊಡ್ಬೇಕು ಅಂತ ಪ್ರೇರಣೆ ಆಗಿದೆ. ಓಕೆ, ಜೊತೆಗೆ ಅಂದ್ರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ನಕಾರಾತ್ಮಕತೆ ಅಂದ್ರೆ ಯಾವ್ದ್ರ ಬಗ್ಗೆ ನಕಾರಾತ್ಮಕತೆ ಇರ್ಬೋದು ಅಂದ್ರೆ ಲೈಕ್ ಭಾವನೆಗಳಿರ್ಬೋದು, ಅಂದ್ರೆ ಆತರ ಜೀವನದಲ್ಲೇ ಬೇಸತ್ತು, ಓಕೆನಾ, ಸೂಸೈಡಲ್ ಅಟೆಂಪ್ಟ್ ಮಾಡೋ ತರ ಆಗ್ಬೋದು. ಅಂದ್ರೆ ಅಷ್ಟು ಬೇಸತ್ತು ಹೋಗಿರ್ಬೇಕು ಜೀವನದಲ್ಲಿ, ಅಥವಾ ಭಯ, ಇಂಥ ಭಯ ಅಂದ್ರೆ ಏನಾಗುತ್ತೆ ನಾಳೆ ಏನ್ ಮಾಡ್ಲಿ, ಅಥವಾ ಇವತ್ತಿನ ಜೀವನ ಹೆಂಗ್ ನಡ್ಸೋದು, ಆ ತರ ಭಯ ಯಾರಿಗಿದೆ. ಓಕೆ, ಅಥವಾ ವಿಚಾರಗಳು, ಕೆಟ್ಟ ವಿಚಾರಗಳು ಮನ್ಸಿಗೆ ಬರ್ತಾ ಇರುತ್ತೆ, ಅಥವಾ ನಕಾರಾತ್ಮಕ ಶಕ್ತಿಗಳು. ಓಕೆ, ಸೊ ಅಂದ್ರೆ ಅಟ್ಯಾಚ್ಮೆಂಟ್ಸ್ ಅಂತಂದ್ರೆ ಲೈಕ್ ನಕಾರಾತ್ಮಕ ಬಾಂಧವ್ಯ. ಅಟ್ಯಾಚ್ಮೆಂಟ್ಸ್ ಅಂದ್ರೆ ಸ್ವಲ್ಪ ಕುಡಿಯೋದು ಅಥವಾ ಸ್ಮೋಕಿಂಗ್, ಎನಿಥಿಂಗ್. ಓಕೆ, ಎನಿ ನೆಗೆಟಿವ್ ಅಟ್ಯಾಚ್ಮೆಂಟ್ಸ್. ಓಕೆ, ಅಥವಾ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಗೊತ್ತು, ಕಪ್ಪು ಮ್ಯಾಜಿಕ್ ಅಂತಾರೆ. ಸೊ ದುಷ್ಟ ಶಕ್ತಿಗಳಿಂದ ಸಂರಕ್ಷಣೆ. ಓಕೆ, ಅಂದ್ರೆ ಈವಿಲ್ ಐ ಆಲ್ಸೋ, ಈವಿಲ್ ಐ ಅಂದ್ರೆ ಕೆಟ್ಟ ಕಣ್ಣು, ದುಷ್ಟ ಕಣ್ಣು, ಏನ್ ಮಾಡೋದು ಆತರ. ಸೊ ಅದರಿಂದಾನು. ಸೊ ಇದಕ್ಕೆ ಅಂತಾನೆ ರಕ್ಷಣೆ ಮೇನ್ ರಕ್ಷಣೆಗೋಸ್ಕರ ಇದನ್ನ ಆಚರಣೆ ಇದು ಮಾಡ್ಲೇಬೇಕು ಅಂತ ಬಾಬಾರವ್ರದ್ದು ಮತ್ತೆ ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ಪ್ರೇರಣೆಯಿಂದ ಹೇಳ್ತಾ ಇದೀನಿ. ಓಕೆನಾ. ಸೊ ಮ್ಯಾಕ್ಸಿಮಮ್ ಎಷ್ಟು ಜನ ಇವಾಗ ಏನಂತಂದ್ರೆ ತಗೊಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಗೆ ಫ್ಯಾಮಿಲಿಲಿ ಈ ತರ ತೊಂದರೆಗಳಾಗ್ತಿದೆ, ಜಗಳ ಹಾಕೋದನ್ನ, ಏನೋ ಸರಿಗಿಲ್ಲ, ಭಯ, ಆ ತರದೆಲ್ಲ ನಿಮ್ಗೆ ಗೊತ್ತಾಗತ್ತಲ್ಲ, ನೆಗೆಟಿವಿಟೀಸ್ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ನಾನು ಹೇಳ್ತೀನಿ ತಗೊಳ್ಳಿ, ಆಯ್ತಾ. ಏನಂದ್ರೆ ಸೊ ಪರ್ ಪರ್ಸನ್ ಅದು 500 ರೂಪೀಸ್ ಆಗುತ್ತೆ. ನಿಮ್ ಫ್ಯಾಮಿಲಿಲಿ ಒಂದ್ 4 ಜನ ತಗೊಳ್ಬೇಕು ಅಂತ ಅಂದ್ರೆ 2000. ಓಕೆ, ಸೊ ಓಕೆ, ಸೊ 2000 ಆಗುತ್ತೆ. ಸೊ ಜಸ್ಟ್ ಪೇ ಮಾಡಿ ದೆನ್ 21st ಇಂದ ಶುರು ಮಾಡ್ತೀನಿ. ಸೊ 20 ಜನ ಮೀರ್ತು ಅಂತ ಅಂದ್ರೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮಂಡೇಗುನು ಐ ವಿಲ್ ಕಂಟಿನ್ಯೂ. ಓಕೆ, ಮಂಡೇ ಐ ವಿಲ್ ಕಂಟಿನ್ಯೂ ಮಾಡ್ಬೇಕು ಅಂತ ದೇವ್ರ ಪ್ರೇರಣೆಯಿಂದ ನಾ ಹೇಳ್ತಾ ಇರೋದು.
ಸೊ ಯಾಕಂದ್ರೆ ತುಂಬಾ ಜನ ನರಳ್ತಾ ಇದಾರೆ, ತುಂಬಾ ಜನ ಸಂಕಟ ಪಡ್ತಾ ಇದಾರೆ. ನನ್ಗೆ ಫೋನ್ ಅಲ್ಲಿ ಕೇಳ್ತಾ ಇದ್ರೆ ನನ್ಗೇನೆ ಬೇಜಾರಾಗ್ತಾ ಇರತ್ತೆ, ಹೆಂಗೆ ಎಲ್ರಿಗೂ ಇಷ್ಟೊಂದು ತೊಂದರೆಗಳಾಗ್ತಿದೆಯಲ್ಲ, ಯಾಕಪ್ಪ ದೇವ್ರೆ ಅಂತ. ಸೊ ಅದಕ್ಕೋಸ್ಕರ ಈ ತರ ಮಾಡು ಅಂತ ಹೇಳ್ತಾ ಇದಾರೆ, ಮಾಡ್ತಾ ಇದೀನಿ. ಸೊ ನೋಡಿ, ಓಕೆನಾ. ಅಂಡ್ ತಗೊಳ್ಳಿ, ಹೀಲಿಂಗ್ ತಗೊಳ್ಳಿ. ಈ ಸಂರಕ್ಷಣೆ ಏನ್ ಹೇಳ್ತಾ ಇದಾರೆ ಭಗವಂತ, ಮಾಡಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ, ಆಯ್ತಾ. ಇವಾಗ ನಾನು ಏನ್ ಮಾಡ್ತೀನಿ ಅಂತ ನೀವು ಕೇಳ್ಬೋದು. ಏನಿಲ್ಲ, ಈಗ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ, ಸೊ ನಿಮ್ಗೆ ಅರ್ಥ ಆಗತ್ತೆ ನಾನು ಏನ್ ಮಾಡ್ತೀನಿ ಅಂತ, ಓಕೆನಾ. ಸೊ ಫಸ್ಟ್ ಥಿಂಗ್ ಹೇಳ್ತೀನಿ, ಇಫ್ ಇದು ಓಕೆ, ನಕಾರಾತ್ಮಕತೆಗೆ ಅಂತ ನಾ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅದನ್ನ ಹೇಳ್ತೀನಿ, ಯಾವ ತರ ಗೊತ್ತಾಗತ್ತೆ, ಯಾವ ತರ ಹೀಲ್ ಆಗತ್ತೆ ಅಂತ. ಸೊ ಫಸ್ಟ್ ಶುರು ಮಾಡಿದಾಗ ದೇವ್ರ ಕಡೆಯಿಂದ ನನಗೆ ಕ್ಲಿಯರೆನ್ಸ್ ಗೊತ್ತಾಗತ್ತೆ, ಲೈಕ್ ಕುಟುಂಬದವರೇ ಮಾಡ್ತಾ ಇದಾರಾ ಅಥವಾ ಹೊರಗ್ನವ್ರು ಮಾಡ್ತಿದಾರಾ ಅಂತ. ಓಕೆ, ಅಂಡ್ ಎಕ್ಸಾಂಪಲ್ ಏನ ಹೇಳ್ತಾ ಇರೋದು. ಇನ್ನೊಂದಿಬ್ರು ಲೈಕ್ ಹೆಂಗ್ ಹೇಳ್ತಾರೆ ಅಂದ್ರೆ, ಲೈಕ್ ಕಾಣಿಸುತ್ತೆ ಯಾರು ಮುಖಚರ್ಯನೇ ಗೊತ್ತಾಗುತ್ತೆ ಯಾರು ಅಂತ. ಸೊ ಅವ್ರನ್ನ ಹೇಳಿದಾಗ ಅವ್ರಿಗೆ ಈ ತರ ಲೇಡಿ, ಈ ತರ ಮುಖ ಇದೆ, ಹೀಗಿದ್ದಾರೆ ಅಂತ ಅಂದಾಗ ಅವ್ರು ಹೇಳ್ತಾರೆ, ಹೌದು ನಮ್ ಚಿಕ್ಕಮ್ಮ ಅಥವಾ ನಮ್ ದೊಡ್ಡಮ್ಮ ಸಮಥಿಂಗ್ ತರ, ಅಂದ್ರೆ ರಿಲೇಟ್ ಮಾಡ್ಕೋತಾರೆ, ಹೌದು ಇಂತೋರು ಅಂತ. ಸೊ ಈ ತರ ತೋರಿಸ್ತಾರೆ ಕೂಡ, ಆಯ್ತಾ. ದೇವ್ರು ತೋರಿಸ್ತಾರೆ ಕೂಡ, ಲೈಕ್ ಯಾರು ತೋರಿಸ್ಬೇಕು ಅಂತ ಅಂದ್ರೆ ತೋರಿಸ್ತಾರೆ ಖಂಡಿತ. ಅದಿಲ್ಲ ಅಂತಂದ್ರೆ ನಿಮ್ಗೆ ಸ್ವಲ್ಪ ಡೌಟ್ ಇದೆ ಹಾಗೆ ಅಂತಂದ್ರೆ ಕುಟುಂಬದ ಕಡೆಯಿಂದ ಅಂತ ತೋರಿಸ್ತಾರೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಲೈಕ್ ಈ ತರ ಬೇಕಾದಷ್ಟಿದೆ ನಕಾರಾತ್ಮಕತೆ ಇದು. ಸೊ ಸಾಕು, ಇದೆರಡು ಎಕ್ಸಾಂಪಲ್ ಸಾಕು. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಲೈಕ್ ಯಾವ ತರ ತೋರಿಸ್ತಾರೆ ಹೇಗೆ ಅಂತ. ಸೊ ಇದು ಎಷ್ಟು ದಿವಸ ನಡೆಯುತ್ತೆ ಅಂತ ಹೇಳ್ಬೇಕು ಅಂತಂದ್ರೆ, ಮ್ಯಾಕ್ಸಿಮಮ್ ವಿತಿನ್ 7 days ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಈ ತರ ನಕಾರಾತ್ಮಕತೆನ ಕ್ಲಿಯರ್ ಮಾಡಿ ಒಳ್ಳೇದ್ ಮಾಡ್ತಾರೆ, ಅಷ್ಟು ಮಾತ್ರ ಖಂಡಿತ ನಂಬಿಕೆ ಇಡ್ಬೇಕು ಅಷ್ಟೇ ನೀವು, ಓಕೆನಾ. ಸೊ ನೋಡಿ, ಯೋಚನೆ ಮಾಡಿ, ನಂಬಿಕೆ ಇದೆ ಅಂತಂದ್ರೆ ನಿಮಗೆ ಲೈಕ್ ಹೆಲ್ಪ್ ಮಾಡ್ಬೇಕು ಅಂತ ಅಷ್ಟೇ, ಏನಿಲ್ಲ. ತಗೊಳ್ಳಿ, ಆಯ್ತಾ. ಏನಿಲ್ಲ, ಪೇಮೆಂಟ್ ಮಾಡಿ ಒಬ್ರಿಗೆ ಇಬ್ರಿಗೆ, ನಿಮ್ ಫ್ಯಾಮಿಲಿ ಯಾರಿಗ್ ಬೇಕು, ಏನ್ ಬೇಕು ಪೇ ಮಾಡಿ. ಏನು ಗೂಗಲ್ ಪೇ ಆರ್ ಗೂಗಲ್ ಪೇ ಮಾಡಿ, ಅಂಡ್ ಎಷ್ಟು ಜನಕ್ಕೆ ಅಂತ ಗೂಗಲ್ ಪೇ ಮಾಡಿ ಒಂದು ಸ್ಕ್ರೀನ್ ಶಾಟ್ 998008005552, ಓಕೆ. ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಸೊ ಅಲ್ಲಿಗೆ ನಿಮ್ ಸ್ಕ್ರೀನ್ ಶಾಟ್ ಕಳ್ಸಿ, ಓಕೆನಾ. ನನ್ಗೆ ಮತ್ತೆ ಫೋನ್ ಮಾಡಿದ್ರೆ ನಾನು ತಗೊಳ್ಳೋದಿಲ್ಲ ಖಂಡಿತ. ಸೊ ನೀವು ಸ್ಕ್ರೀನ್ ಶಾಟ್ ಹಾಕಿ, ಅಂಡ್ ದೆನ್ ಇಮಿಡಿಯೇಟ್ ನನ್ಗೆ ಏನ್ ಡೀಟೇಲ್ಸ್ ಬೇಕು ನಿಮ್ಮಿಂದ ಏನು ಅಂತ ನಾನು ಕಳಿಸ್ತೀನಿ ಮೆಸೇಜು. ಆಮೇಲೆ ಅದ್ರ ಪ್ರಕಾರ ಮಂಡೇಗೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ, ಓಕೆನಾ. ದೇವ್ರು ಹೇಳ್ತಾ ಇದಾರೆ, ಕ್ಲಿಯರ್ ಮಾಡ್ಕೊಡ್ತಾನೆ 7 days ಒಳಗೆ ಅಂತ ಹೇಳ್ತಾ ಇದಾರೆ. ನಂಬಿಕೆ ಇಡಿ, ತಗೊಳ್ಳಿ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ನಾನು, ನೀವು ಇವಾಗ ಈ ತರ ಸ್ಪಿರಿಚುವಲ್ ಹೀಲಿಂಗ್ ಅಂತ ಬಂದಾಗ ನೀವು ರೇಖಿ ಹೀಲಿಂಗ್ ಕೇಳಿರ್ತೀರಾ. ನೀವು ಜಸ್ಟ್ ಬೇರೆ ಕಡೆ ಹೋಗಿ ಕೇಳಿ, ಒಂದು ಸಿಟ್ಟಿಂಗ್ಗೆನೇನೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಕೇಳಿ, ಓಕೆನಾ. ನಿಮ್ಗೆ ಗೊತ್ತಾಗುತ್ತೆ ಏನಿದೆ ರೇಟ್, ಹಿಂಗೆ ಏನು ಅಂತ. ನಾನು 500 ಅಂತ ತಗೊಳ್ಳೋದು, ಇಟ್ ಈಸ್ ಜಸ್ಟ್ ಫಾರ್ ಪೂಜಾ ಐಟಮ್ಸ್ ಅಷ್ಟೇ, ಓಕೆ. ಪೂಜಾ ಐಟಮ್ಸ್ ತಗೊಳ್ತೀನಿ. ಅಷ್ಟ್ರ ಮೇಲೆ ನಿಮ್ಗೆ ಏನಾದ್ರೂ ಅಡಿಷನಲ್ ಆಗಿ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರೆ ಯು ಆರ್ ವೆಲ್ಕಮ್, ಓಕೆ. ಯಾಕಂದ್ರೆ ಇದು ಮಾಡ್ಲೇಬೇಕು. ತುಂಬಾ ಜನ ತೊಂದರೆಲಿದ್ದಾರೆ ಅಂತ ಹೇಳ್ತಿರೋದ್ರಿಂದ ಈ ತರ ಮಾಡೋಣ ಅಂತ ಅನ್ಕೊಂಡು ಇದ್ ಮಾಡಿದ್ವಿ. ಸೊ ಓಕೆ, ಲೆಟ್ ಅಸ್ ಸಿ, ಓಕೆ. ಸೊ ಆದಷ್ಟು ಸ್ಕ್ರೀನ್ ಶಾಟ್ ಹಾಕಿ, ದೆನ್ ಡೆಫಿನೆಟ್ ಆಗಿ ನಾನು ವಾಟ್ಸಪ್ ಅಲ್ಲಿ ಮಾತಾಡ್ತೀನಿ, ಓಕೆನಾ. ಸೊ ಪರ್ ಪರ್ಸನ್ 500, ಓಕೆ. ಅಂಡ್ ನಾನು ಏನು ಈಗ ಎಷ್ಟು 7 sittings ಅಂತ ಹೇಳ್ತಾ ಇದಾರೆ, ಅಮ್ಮ ಹೇಳ್ತಾ ಇದಾರೆ, ಬಾಬಾ ಹೇಳ್ತಾ ಇದಾರೆ, ರಾಘವೇಂದ್ರ ಸ್ವಾಮಿ ಅವ್ರು ಹೇಳ್ತಾ ಇದಾರೆ. ಬಟ್ ಅದಕ್ಕೂ ನಾನು ಪ್ರತಿ ಸಿಟ್ಟಿಂಗ್ಗೆ ಅಥವಾ ಸೆಷನ್ಗೆ ನಾನು ಏನೂ ಚಾರ್ಜ್ ಮಾಡೋದಿಲ್ಲ. ಧೈರ್ಯವಾಗಿರಿ, ಆಯ್ತಾ. ಧೈರ್ಯವಾಗಿ ಜಸ್ಟ್ ಒಬ್ರಿಗೆ 500 rupees ಪೇಮೆಂಟ್ ಮಾಡಿ, ಸ್ಕ್ರೀನ್ ಶಾಟ್ ಶೇರ್ ಮಾಡಿ, ಆಮೇಲೆ ನನ್ಗೆ ಏನ್ ಬೇಕು ಡೀಟೇಲ್ಸ್ ಅಂತ ನಾನು ಕೇಳ್ತೀನಿ, ಓಕೆನಾ. ಅಂಡ್ ಇಮಿಡಿಯೇಟ್ ಮಂಡೇ ಟು ಮಂಡೇ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನೀವೇನ್ ಚಿಂತೆ ಮಾಡ್ಬೇಕಾಗಿಲ್ಲ. ಇನ್ ಮಿಕ್ಕಿದ್ದು ಒಂದ್ ಪೇಮೆಂಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಇಂಟ್ರಾಕ್ಷನ್ 1 to 1 ಇದ್ದೇ ಇರತ್ತೆ. ಡನ್, ಓಕೆ. ಥ್ಯಾಂಕ್ ಯು ಒನ್ಸ್ ಅಗೈನ್, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಓಕೆ, ಯಾ. ಸೊ 21st Julyಗೆ ಓಕೆ ಸ್ಟಾರ್ಟ್ ಮಾಡ್ತಾ ಇರೋದು.
ಸೊ ಅಷ್ಟ್ರೊಳಗೆ ನಿಮ್ದು ಎಷ್ಟು ಜನದ ಬರುತ್ತೆ, ಮ್ಯಾಕ್ಸಿಮಮ್ 15 to 20 ಅಂತ ಹೇಳಿದ್ದಾರೆ. ಸೊ 20 ತನಕ ತಗೊಳ್ತೀನಿ. ಸೊ ಅದಾದ್ಮೇಲೆ ಇನ್ನೂ ಜಾಸ್ತಿ ಇದಾರೆ ಅಂತಂದ್ರೆ ನೆಕ್ಸ್ಟ್ ಮಂಡೆಗೆ ಆಡ್ ಮಾಡ್ಕೊಳ್ತೀನಿ. ಓಕೆ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಸೊ ತಗೊಳ್ಳಿ. ಓಕೆ, ದೆನ್ ಇವಾಗ ರಾಘವೇಂದ್ರ, ತುಂಬಾ ಕಾದಿದ್ರಿ, ತುಂಬಾ ಹೇಳ್ತೀರಾ. ರಾಘವೇಂದ್ರ ಸ್ವಾಮಿಯವರ ಸಂದೇಶ. ಫಸ್ಟ್ ಆಫ್ ಆಲ್, ವಾಟ್ಸ್ ಇದು ನಿಮ್ಮ ಜೀವನದಲ್ಲಿ ಏನ್ ನಡೀತಿದೆ ಅಂತ ಫಸ್ಟ್ ಗೊತ್ತಾಗ್ಬೇಕಲ್ಲ, ಆಮೇಲೆ ತಾನೇ ಅವ್ರ ಸಂದೇಶ ಏನು ಅಂತ ಹೇಳ್ತಾರೆ. ಓಕೆ, ಸೊ ಏನ್ ನಡೀತಿದೆ ನಿಮ್ ಜೀವನದಲ್ಲಿ, ಕಮಾನ್ ನೋಡೋಣ. ನೀವ್ ಹೇಳಿದ್ರು ಗೊತ್ತಾಗ್ಬಿಡುತ್ತೆ ಇವಾಗ. ಕಮಾನ್ ಬಾಬಾ, ಪ್ಲೀಸ್ ಟೆಲ್. ನೀವ್ ಏನ್ ಮನ್ಸಲ್ಲಿ ಇಟ್ಕೊಂಡಿದ್ರು ಗೊತ್ತಾಗುತ್ತೆ, ನೀವ್ ಹೇಳ್ದೆ ಇದ್ರೂ ಗೊತ್ತಾಗ್ಬಿಡುತ್ತೆ ಇವಾಗ. ಶೇರ್ ಮಾಡ್ಕೊಂಡಿಲ್ಲ ಅಂದ್ರೂ ಗೊತ್ತಾಗುತ್ತೆ. ದೇವ್ರಿಗೆ ಏನು ಹೈಡ್ ಮಾಡಿಕ್ ಆಗಲ್ಲ ಅಲ್ವಾ. ಇದು ಯಾವ ಜನ್ಮದ ಬಂಧನ ನಾವು ಗೊತ್ತಿಲ್ಲ ನನ್ಗೆ. ಈ ಮೆಸೇಜ್ ಅಲ್ಲೆಲ್ಲ ಹಾಕಿರ್ತೀರಾ ಅಮ್ಮ ಅಂತ, ತುಂಬಾ ಥ್ಯಾಂಕ್ಸ್, ತುಂಬಾ ಸಂತೋಷ ಆಗುತ್ತೆ. ಯಾವ ಜನ್ಮದಲ್ಲಿ ಏನು. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಓಕೆ ಬಾಬಾ, ನಾಗೇಂದ್ರ ಬಾಬು ಸ್ವಾಮಿ, ಪ್ಲೀಸ್ ಏನ್ ತೊಂದ್ರೆಲಿದ್ದಾರೆ, ಏನ್ ಹೆಲ್ತ್ ಹೇಗೆ, ಏನ್ ನಡೀತಾ ಇದೆ, ನಿಮ್ಮ ಮೆಸೇಜ್ ಏನು, ಪ್ಲೀಸ್ ಹೆಲ್ಪ್. ಓಹೋ ಹೋ, ಎಸ್ ಬಾಬಾ. ಓಕೆ, ಓ ತುಂಬಾ ಕಾರ್ಡ್ಸ್ ಬಿದ್ಬಿಟ್ಟಿದೆ. ಓಕೆ ಓಕೆ ಓಕೆ, ನೋಡೋಣ. ಸ್ಟೆಫಿ ಎಕ್ಸ್ಕ್ಲೂಸಿವ್. ಓಕೆ, ಫಸ್ಟ್ ಕಾರ್ಡ್ ಕಾನ್ಫ್ಲಿಕ್ಟ್. ಓಕೆ, ಡಿಶುಮ್ ಕ್ಲಾಶಸ್. ಓಕೆ, ಕ್ಲಾಶಿಂಗ್, ಡಿಫರೆನ್ಸಸ್, ಇನ್ಕಂಪ್ಯಾಟಬಿಲಿಟಿ, ಸಾಮರಸ್ಯ ಇಲ್ಲ, ಡಿಫರೆನ್ಸಸ್, ತುಂಬಾ ಭಿನ್ನಾಭಿಪ್ರಾಯಗಳು, ತುಂಬಾ ಜಗಳ ಕದನ ನಡೀತಾ ಇದೆ ಅಂತಿದ್ದಾರೆ. ಓಕೆ, ನರಿಶ್. ಇಲ್ಲಿ ಇನ್ನೊಂದು ಎನರ್ಜಿ ಏನ್ ಬರ್ತದೆ, ನರಿಶ್ ಯೋರ್ ಸೆಲ್ಫ್. ನೀವು ಸೆಲ್ಫ್ ಗ್ರೋತ್, ಸೆಲ್ಫ್ ಫೋಕಸ್ಡ್, ಸೋಲ್ ಫೈಂಡಿಂಗ್, ನಿಮ್ಮನ್ನ ನೀವು ನರಿಶ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಹುಷಾರಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಅಂದ್ರೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಓನ್ಲಿ ಯು ಡಿವೋಟೆಡ್, ಅಟ್ಯಾಚ್, ಕ್ರೇವ್. ಓಕೆ ಓಕೆ, ಸೊ ಇಲ್ಲಿ ಯಾರು, ಓಕೆ, ಫ್ಯಾಮಿಲಿ ಬಗ್ಗೆ, ಫ್ಯಾಮಿಲಿ ಅಂತ ಬಂದಿದೆ. ಓಕೆ, ಸೊ ಯಾರೋ ತುಂಬಾ ಡಿವೋಟೆಡ್ ಆಗಿದ್ದಾರೆ ಫ್ಯಾಮಿಲಿ ಕಡೆಗೆ, ಅಂಡ್ ಪೇರೆಂಟ್ಹುಡ್, ಪ್ರೆಗ್ನೆನ್ಸಿ ಎಲ್ಲ ಇದೆ. ಓಕೆನಾ, ಫರ್ಟಿಲಿಟಿ. ಸೊ ಓಕೆ, ಡಿವೋಟೆಡ್, ಅಟ್ಯಾಚ್ಡ್. ಓಕೆ, ನೋಡೋಣ ಇರಿ. ಓಕೆ, ಇನ್ನೊಂದು ಕಾರ್ಡು ರಿಯಲೈಸೇಷನ್. ಓಕೆ, ರಿಯಲೈಸೇಷನ್ ಬಂದಿದೆ. ಎಪಿಫನಿ, ಅಂಡರ್ಸ್ಟ್ಯಾಂಡಿಂಗ್ಸ್, ಅವೇಕ್ನಿಂಗ್ಸ್. ಅಂದ್ರೆ ಈಗ ಬರ್ತಾ ಬರ್ತಾ ಒಬ್ರ ಮನ್ಸಿಗೆ ಏನಾಗ್ತಾ ಇದೆ, ಹೊರಗಿನ ಪ್ರಪಂಚಕ್ಕಿಂತ ಮನೆ, ಮಕ್ಕಳು, ನಿಮ್ಮ ಪಾರ್ಟ್ನರ್ ಏನು ಅದು ಆಯ್ತಾ, ಸೊ ಅದು ಇಂಪಾರ್ಟೆಂಟ್, ನೀವೇ ಇಂಪಾರ್ಟೆಂಟ್ ಅಂತ ನಿಮ್ಮ ಪಾರ್ಟ್ನರ್ಗೆ
ಅರ್ಥ ಆಗ್ತಾ ಇದೆ ಈಗ. ಓಕೆ ಓಕೆ, ಲಸ್ಟಿಂಗ್. ಓಕೆ, ಸೊ ಫಾರ್ಬಿಡನ್, ನಾನ್ ಕಮಿಟೆಡ್. ಓಕೆ, ಸೆಕ್ಷುವಲ್ ಎನರ್ಜಿ. ಓಕೆ, ಏನಂದ್ರೆ ಅದೇ. ಸೊ ಇದು ಯಾರಾದ್ರೂ ಇರ್ಬೋದು. ಓಕೆ, ಇದೇನ್ ಹೇಳ್ತಾ ಇದಾರೆ ರಾಘವೇಂದ್ರ ಸ್ವಾಮಿಗಳು, ಲೈಕ್ ನೀವು ನಿಮ್ಮ ಪಾರ್ಟ್ನರ್ ಇಂದ ಇದು 2-3 ಎನರ್ಜಿ ಬರ್ತಾ ಇದೆ ಆಗ್ಲೇ. ಓಕೆನಾ, ಸೊ ಇದು ಅವರು ನೋಡಿದರೆ ನಿಮ್ಮ ದುಃಖ. ಅವರು ಹೇಳ್ತಾ ಇರೋದೇನು ಅಂತಂದ್ರೆ, ನಿಮ್ಮನ್ನ ಕಡೆಗಾಣಿಸಿ ಏನ್ ತೊಂದರೆ ಆಯ್ತು ನಿಮ್ಗೆ, ನಿಮ್ಮ ಫ್ಯಾಮಿಲಿ ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ನೀವೇ ಪ್ರಪಂಚ, ನೀವೇ ಎಲ್ಲ ಅಂತ ರಿಯಲೈಸ್ ಆಗ್ತಾ ಇದೆ. ಅವ್ರಿಗೆ ರಿಯಲೈಸೇಷನ್ಸ್ ಬಂದಿದೆ. ಓಕೆನಾ, ಸೊ ಅವರು ಸ್ವಲ್ಪ ಎನರ್ಜಿ ಅಷ್ಟು ನಿಮ್ಮ. ಅಂಡ್ ಒನ್ ಮೋರ್ ಥಿಂಗ್, ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಅನ್ಕೋಬೇಡಿ ದಯವಿಟ್ಟು, ಆಯ್ತಾ. ಇದು ಯಾರ ಎನರ್ಜಿ ಪಿಕ್ ಆಗ್ತಿದೆ, ಏನು ನಿಮ್ಗೊಂದು ಡೌಟ್ ಇರುತ್ತೆ, ಹೌದು ಏನೋ ಇರ್ಬೋದೇನೋ ಅಂತ, ಅದು ಮಾತ್ರ ಅವ್ರಿಗಷ್ಟೇನೆ, ಆಯ್ತಾ. ಅದ್ ನಾನ್ ಶುರು ಮಾಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ, ಹೌದು ನಂದಿದು ರೀಡಿಂಗ್ ಅಂತ, ಅಂತವ್ರಿಗಷ್ಟೇ. ಓಕೆನಾ, ಎಲ್ರಿಗೂ ಈ ತರ ಅನ್ಕೊಳಕ್ ಹೋಗ್ಬೇಡಿ. ಸೊ ಕ್ಲೌಡಿ ಜಡ್ಜ್ಮೆಂಟ್. ಓಕೆ, ಇಲ್ಯೂಷನ್ಸ್, ಅನ್ಬ್ಯಾಲೆನ್ಸ್ಡ್, ಡಿಸ್ಟಾರ್ಟೆಡ್. ಏನಂದ್ರೆ ಓಕೆ, ಇಲ್ಯೂಸಿವ್. ಓಕೆ, ಓಕೆ, ಡಿಸಾನೆಸ್ಟಿ, ಡಿಸೆಪ್ಷನ್, ಟ್ರಿಕರಿ. ಓಕೆ, ಸೊ ಇಲ್ಲಿ ಇದೊಂದು ಇದು ಬರ್ತಾ ಇರೋದು ನಿಮ್ಮನ್ನ ಒಂದು ಇಲ್ಯೂಷನ್ ಅಲ್ಲಿ ಇಟ್ರು, ಆಯ್ತಾ. ನಿಮ್ಮನ್ನ ಒಂದು ಇಲ್ಯೂಷನ್ ಇದರಲ್ಲಿ ಲೈಫ್ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ನ ನಿಮ್ಗೆ ಟ್ರಿಕ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದಾರೆ. ಓಕೆ, ಅಂದ್ರೆ ನಂಬಿಕೆ ದ್ರೋಹ. ಇನ್ನೇನ್ ಹೇಳೋದು ನಾನು ಇದಕ್ಕಿಂತ, ಇನ್ನೇನ್ ಹೇಳಿ ಎರಡು. ಕ್ಲೌಡಿ ಜಡ್ಜ್ಮೆಂಟ್ ಅಂದ್ರೆ ನೀವೇನಾದ್ರು ಹೇಳ್ತು ಅಂತ ಅನ್ಕೊಳ್ಳಿ, ಲೈಕ್ ನೋಡು ಸಿಂಪಲ್ ಆಗಿ ಹೇಳ್ತಾ ಇದೀನಿ, ಲೈಕ್ ಏನೋ ಈ ತರದ್ ಬೇಕು ಮನೆಗೆ, ಅಥವಾ ಏನೋ ತರಬೇಕು ಮಾಡ್ಬೇಕು, ಇನ್ನೇನೋ ಹೇಳೋದು, ಇನ್ನೇನೋ ಒಂದು ಸಬೂಬ್ ಕೊಡೋದು, ಆಗೋದಿಲ್ಲ ಅನ್ನಕ್ಕೆ, ಮಾಡಲ್ಲ ಅನ್ನಕ್ಕೆ ಒಂದ್ ಸಬೂಬು ಅಷ್ಟೇ, ಕೊಡಲ್ಲ ಅನ್ನಕ್ಕೆ ಒಂದ್ ಸಬೂಬು. ತುಂಬಾ ಡಿಸೆಪ್ಷನ್ ಬಂದಿದೆ ನೋಡಿ ಇಲ್ಲಿ. ತುಂಬಾ ಡಿಸೆಪ್ಟಿವ್ ಎನರ್ಜಿ. ಎಕ್ಸ್ಟಸಿ. ಓಕೆ, ಚೇಸಿಂಗ್ ಥ್ರಿಲ್ಸ್, ಎಕ್ಸೈಟ್ಮೆಂಟ್, ಗುಡ್ ಟೈಮ್. ಯಾರೋ ಒಬ್ರು ಒಂದು ಒಳ್ಳೆ ಲೈಫ್ ಅಲ್ಲಿ ಇದ್ದಾರೆ, ಹ್ಯಾಪಿ ಟೈಮ್ ಅಲ್ಲಿ ಇದ್ದಾರೆ ಅಂತ ತೋರಿಸ್ತಿದ್ದಾರೆ. ಪೀಸ್. ಓಕೆ, ಯಾ, ಬ್ಯಾಲೆನ್ಸ್ ಆಗಿದೆ ಲೈಫ್ ಇವಾಗ, ಹಾರ್ಮೋನಿ ಇದೆ, ಮನಸ್ಸಲ್ಲಿ ಸಮಾಧಾನ, ಸಂತೋಷ ಇದೆ. ಫ್ರೆಂಡ್ಶಿಪ್ ಅಂತ ಬಂದಿದೆ. ಸೊ ಮೇ ಬಿ ನೀವು ಅನ್ಕೊಂಡಿರೋ ನಿಮ್ಮ ಫ್ರೆಂಡ್ ಯಾರಂತ, ಸೊ ನಿಮ್ಗೊಂದು ಸಮಾಧಾನ, ಸಂತೋಷ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಓಕೆ, ಇಲ್ಲಿ ಒಂದಷ್ಟು ಕ್ರೈಮ್ ಏನ್ ನಡೀತಿದೆ ನೋಡೋಣ, ಆಯ್ತಾ. ಅಂದ್ರೆ ಫ್ಯಾಮಿಲಿ ವಿಷಯನೇ ಇರ್ಬೋದು, ಏನಾದ್ರೂ ಇರ್ಬೋದು. ಓಕೆ, ನಾನು ಹೇಳ್ತಾ ಇದೀನಿ, ಎಲ್ರಿಗೂ ಎಲ್ಲಾ ವಿಷಯ ಅನ್ವಯಿಸಲ್ಲ. ಓಕೆ, ಸೊ ಯಾರು ಅನ್ವಯಿಸುತ್ತೆ ಅಷ್ಟೇ ಸ್ವೀಕರಿಸಿ, ದಯವಿಟ್ಟು ಬಿಕ್ಕಿದೆಲ್ಲ ಬೇರೆಯವ್ರಿಗೆ ಬಿಟ್ಬಿಡಿ, ಆಯ್ತಾ. ಸೊ ಇದರಲ್ಲಿ ಒಂದ್ ನಿಮಿಷ, ಇದೇನ್ ಡಿಸಾನೆಸ್ಟಿ, ಡಿಸೆಪ್ಷನ್, ಟ್ರಿಕರಿ ಅಂತ ಬಂತಲ್ಲ, ನೋಡೋಣ ಅದೇನು ಅಂತ ನೋಡ್ಬೇಕು ಇವಾಗ. ಅದಕ್ಕೋಸ್ಕರ ಒಂದ್ ಸೆಕೆಂಡ್. ಗುರುಗಳೇ, ರಾಯರೇ, ಪ್ಲೀಸ್ ಲೆಟ್ ಅಸ್ ನೋ ವಾಟ್ ಇಸ್ ದಿಸ್. ರಾಘವೇಂದ್ರ ಸ್ವಾಮಿ, ರಾಘವೇಂದ್ರ ತವ ನಾಮವೇ ಮಧುರ, ರಾಘವೇಂದ್ರ ತವ ನಾಮವೇ. ತುಂಬಾ ನಂಬಿದೀರಾ ರಾಘವೇಂದ್ರ ಸ್ವಾಮಿಗಳನ್ನ, ತುಂಬಾ ನಂಬಿ. ನನಗೆ ನೋಡ್ತಾ ಇದೀನಿ, ತುಂಬಾ ಸಂಕಟ ಪಟ್ಕೊಂಡು ದೇವ್ರ ಮುಂದೆ ಅಳ್ತಾ ಇದ್ದೀರಾ, ಕಷ್ಟ ಇದೆ ಅಂತ. ನಿವಾರಣೆ ಮಾಡ್ತೀನಿ ಅಂತಿದ್ದಾರೆ, ಅವ್ರು ಹೇಳ್ತಾ ಇದಾರೆ, ನೋಡಿದಾರೆ, ಎಲ್ಲ ನೋಡ್ತಾ ಇದಾರೆ, ಆಯ್ತಾ. ನೀವೇನ್ ಯೋಚನೆ ಮಾಡ್ತೀರಾ ಇಂದ ಹಿಡಿದು
ಎಲ್ಲ ನೋಡ್ತಾ ಇದಾರೆ ಆಯ್ತಾ, ಅಕ್ನಾಲೇಜ್ ಮಾಡ್ತಾ ಇದಾರೆ. ಆಯ್ತಪ್ಪ ನೋಡಿದೀನಿ, ಗೊತ್ತಾಗಿದೆ ನಿಮ್ ತೊಂದ್ರೆಲಿದ್ದೀರಾ ಅಂತ. ಸೊ ಓಕೆ, ಓಕೆ ನೋಡಿ. ಸೊ ಹೇಳ್ದೆ ಅಲ್ವಾ, ಇಲ್ಲಿ ಡಿಸೆಪ್ಟಿವ್ ಎನರ್ಜಿ ಏನು ಅಂತ ನೋಡೋಣ ಅಂತಂದ್ರೆ, ನಿಮ್ಮ ಸ್ಪೌಸ್ ಅಥವಾ ನಿಮ್ ಪಾರ್ಟ್ನರ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನಾನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದೀನಿ, ಇದು ಎಲ್ರಿಗೂ ಅನ್ವಯಿಸಲ್ಲ. ದಯವಿಟ್ಟು ನಿಮ್ ಪಾರ್ಟ್ನರ್ಸ್ ಬಗ್ಗೆ ಆಗ್ಲಿ ಅಥವಾ ನಿಮ್ಮ ಸ್ಪೌಸ್ ಬಗ್ಗೆ ಇಲ್ಲದ್ದು ಡೌಟ್ ಪಡಕ್ ಹೋಗ್ಬೇಡಿ ಆಯ್ತಾ. ಸುಮ್ನೆ ಡೌಟ್ ಪಡೋ ತರ ಅವ್ರು ನಡ್ಕೋತಿದ್ರೆ ಎಸ್ ಅಫ್ ಕೋರ್ಸ್ ನಾನು ಏನು ಇದ್ ಮಾಡಕ್ಕಾಗಲ್ಲ. ಸೊ ಅದನ್ನ ಕ್ಲಿಯರ್ ಮಾಡ್ತಿದ್ದಾರೆ. ಒಂಥರ ಹಿಡನ್ ಅಂತ ಹೇಳ್ತಾ ಇದಾರೆ. ಓಕೆ, ತುಂಬಾ ತುಂಬಾ ಡಿಸೆಪ್ಟಿವ್ ಎನರ್ಜಿ ಬರ್ತಾ ಇದೆ. ತುಂಬಾ ಒಂಥರ ಸುಳ್ಳು, ಮೋಸ, ಏನ್ ಹೇಳ್ಬೇಕು ಹೇಳಲ್ಲ. ಫ್ಯಾಮಿಲಿ ಮೇಲೆ ಹೇಳ್ಕೊಂಡು ಓಪನ್ ಆಗಿರ್ಬೇಕಲ್ವಾ, ಅದಿಲ್ಲ. ಆತರ ಅಂತ ತೋರಿಸ್ತಾ ಇದಾರೆ ಸ್ಪೌಸ್ ಅಂಡ್ ಪಾರ್ಟ್ನರ್. ಓಕೆ, ಸೊ ಇದೊಂದು ಹೋಮ್ ನೋಡಿ, ಸರಿನಾ? ಓಕೆ, ಸೊ ಓ ನಿಮ್ಮಿಂದ ನಿಮಗ್ ಮೋಸ ಮಾಡಿ ಮುಚ್ಚಿಟ್ರು, ಅವರೇ ಡೆಟ್ ಅಲ್ಲಿ ಇದಾರ ಇವಾಗ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವಷ್ಟು ಪ್ಯೂರಿಟಿಯಿಂದ ನೀವು ಫ್ಯಾಮಿಲಿ ಬಗ್ಗೆ ಅಷ್ಟು ಕೇರ್ ತಗೊಂಡ್ರು ಇದು ಈ ಎನರ್ಜಿ ಹೇಳ್ತೀನಿ ಒಂದ್ 4-5 ಇರ್ಬೋದು, ವೆರಿ ಫ್ಯೂ. ಓಕೆನಾ, ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಅವ್ರು ನಿಮ್ಗೆ ಯಾರು ಮೋಸ ಮಾಡಿ ಅನ್ಯಾಯ ಮಾಡಿದ್ರು, ನಿಮ್ಮ ಪಾರ್ಟ್ನರ್ ವಿಷಯನೇ ಹೇಳ್ತಾ ಇರೋದು ಇದು. ಸೊ ಅವರು ಇಲ್ಲದ್ದು ದುಡ್ಡು ಇದು ಖರ್ಚು ಮಾಡಿ ಯಾಕೆ ಮಾಡಿದ್ರು ಅನ್ನೋದನ್ನು ನೋಡೋಣ. ಬೇಕಂದ್ರೆ ಇದು ಸಾಲದಲ್ಲಿ ಮುಳುಗಿದಾರ ಇವಾಗ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೌಂಟೇನ್ಸ್, ಕಷ್ಟಗಳ ಸುರಿಮಳೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೇನೆ ನೋಡಿ ಯಾವಾಗ ಬಂತಲ್ವಾ ಕ್ಲೌಡಿ ಜಡ್ಜ್ಮೆಂಟ್ ಅಂತ. ಇದು ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಕ್ಲೌಡಿ ಜಡ್ಜ್ಮೆಂಟ್, ಟ್ರಾಪ್ಡ್. ನೋಡಿ, ಓಕೆನಾ, ಏನಂದ್ರೆ ಜನಗಳ ಮಾತು ಕೇಳ್ಕೊಂಡು ಓಕೆ, ಜನಗಳ ಮಾತು ಕೇಳ್ಕೊಂಡು ನಿಮ್ಮ ಮೇಲೆ, ಪಾರ್ಟ್ನರ್ ಮೇಲೆ, ನಿಮ್ಮ ಮೇಲೆ ನಿಮ್ಮ ಸ್ಪೌಸ್ ನಿಮ್ಮ ಮೇಲೆ ನಿಮ್ಗೆ ಮೋಸ ಮಾಡಕ್ ಹೋದ್ರು. ಅಂದ್ರೆ ಸುಳ್ಳು ಹೇಳೋದು, ಹೇಳ್ದೆ ಇರೋದು, ಸತ್ಯ ಹೇಳ್ದೆ ಇರೋದು ಏನೋ ಮಾಡಕ್ ಹೋದ್ರು. ಅವರು ಇವಾಗ ಅವ್ರ ಬಲೆಯಲ್ಲಿ ಅವರೇ ಬಿದ್ದಿದ್ದಾರೆ ಅಂತ ತೋರಿಸ್ತಾರೆ. ಅಂದ್ರೆ ಅವ್ರು ಹಾಕಿದ್ದು ಏನು ಟ್ರ್ಯಾಪ್ ಆಗಿದ್ದಾರೆ, ಅವ್ರು ಮಾಡಿದ ಮೋಸ ಅವರೇ ಟ್ರ್ಯಾಪ್ ಆಗಿದ್ದಾರೆ ಈಗ ಅಂತ ತೋರಿಸ್ತಾ ಇದಾರೆ. ಓಕೆ, ಓಕೆ ನೋಡಿ ಎಷ್ಟ್ ತರ ಎನರ್ಜಿ ಸ್ಪಿಕ್ ಆಗಕ್ ಶುರು ಆಗೋಯ್ತು ಇವಾಗ. ಓಕೆ, ಇವು ಇನ್ನೇನಿದೆ ನೋಡೋಣ ಇಡಿ. ತುಂಬಾ ಡಿಸೆಪ್ಟಿವ್ ಇದು. ಬಾಬಾ ವಾಟ್ ಎಲ್ಸ್? ರಾಘವೇಂದ್ರ ಸ್ವಾಮಿಗಳೇ ಪ್ಲೀಸ್ ಟೆಲ್ ವಾಟ್ ಎಲ್ಸ್? ಸೀರಿಯಲ್ ಕಿಲ್ಲರ್. ವಾಟ್ ಇಸ್ ದಿಸ್? ಅವ್ರು ಹೈರ್ ಮಾಡಿದ್ರ ಅಥವಾ ವಾಟ್ ಇಸ್ ದಿಸ್ ಎನರ್ಜಿ ಬಾಬಾ? ಔಟ್ ಆಫ್ ಕೇಸ್. ಓಕೆ, ಏನೋ ತುಂಬಾ ನಾ ಹೇಳಿದೆ ಅಲ್ಲ, ಇದು ತುಂಬಾ ಫ್ಯೂ ಇರುತ್ತೆ, ಎಲ್ರಿಗೂ ಅನ್ವಯಿಸಲ್ಲ. ಇಲ್ಲಿ ತೋರಿಸ್ತಿರೋದು ಏನಂದ್ರೆ, ನಿಮ್ ಸ್ಪೌಸ್ ಯಾವ ರೀತಿ ನೆಗೆಟಿವಿಟಿ ಹೋಗಿದ್ರು ಅಂತಂದ್ರೆ,
ಸೀರಿಯಲ್ ಕಿಲ್ಲರ್ನ ಅವ್ರು ಹೈಡ್ ಮಾಡಿದ್ರ ನಿಮ್ಮನ್ನ ಮುಗ್ಸಕ್ಕೆ, ಅಥವಾ ಅವರೇ ಒಂದು ಕ್ರಿಮಿನಲ್ ಕೆಲಸದಲ್ಲಿ ಮುಳುಗಿದ್ರ, ನೀವು ಯೋಚನೆ ಮಾಡ್ಬೇಕು. ಟ್ಯಾರೋ ನೋಡ್ಬೇಡಿ, ತುಂಬಾ ಹೆವಿ ಆಗೋಯ್ತು ಎನರ್ಜಿ ಇವಾಗ. ಒಂದಷ್ಟು ಜನಕ್ಕೆ ರಿಯಲೈಸ್ ಆಗಿದೆ, ಓಕೆನಾ, ಫ್ಯಾಮಿಲಿ ಬಗ್ಗೆ ತುಂಬಾ ಇವಾಗ ಸ್ವಲ್ಪ ಚೇಂಜಸ್ ಬರ್ತಾ ಇದೆ, ಕಾಣಿಸ್ತಾ ಇದೆ. ಬಟ್ ಇದು ತುಂಬಾ ಡಿಸೆಪ್ಟಿವ್ ಎನರ್ಜಿ ಒಂದ್ ಬಂದಿದೆ. ಓಕೆ, ಸೊ ಇದು ರಾಘವೇಂದ್ರ ಸ್ವಾಮಿಗಳು ನೋಡಿದ್ದಾರೆ, ಅರ್ಥ ಆಯ್ತಾ? ಡೋಂಟ್ ವರಿ, ಯೋಚನೆ ಮಾಡಕ್ ಹೋಗ್ಬೇಡಿ ಜಾಸ್ತಿ ಅಂತಿದ್ದಾರೆ. ಚೇಂಜ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಚೇಂಜ್ ಬರುತ್ತೆ. ವಾಟ್ ಎಲ್ಸ್? ಓಕೆ, ಅಯ್ಯೋ ಸೋ ನೈಸ್. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದಾರೆ, ಸ್ಟ್ರೆಸ್ ತಗೋಬೇಡ, ಚೇಂಜ್ ಬರುತ್ತೆ ಅಂತಿದ್ದಾರೆ ನಿಮ್ಗೆ. ಇದು ಯಾರಿಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮನ್ನ ಮುಗ್ಸೋದಿಕ್ಕೆ ಲೈಕ್ ತುಂಬಾ ನೆಗೆಟಿವಿಟಿ ಇದೆಯಪ್ಪ, ನಾನು ಏನ್ ಮಾಡೋದು, ಏನ್ ಬರುತ್ತೆ ನಾನು ಹೇಳ್ಬೇಕು. ಸೊ ನಾ ಇಲ್ಲಿ ಇರೋದೇ ಹೇಳೋದಿಕ್ಕೆ, ಏನ್ ಬರುತ್ತೆ ಐ ಹ್ಯಾವ್ ಟು ಸ್ಪೀಕ್ ಔಟ್. ನೀವು ಭಯ ಪಡೋ ತರ ಏನೂ ಇಲ್ಲ. ಬಟ್ ಇಲ್ಲಿ ತೋರಿಸ್ತಾ ಇರೋದು ನಾನು ಹೇಳ್ತಾ ಇದೀನಿ, ಚೇಂಜಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನಿಮಗ್ ನೋಡಿ ಸಮಾಧಾನನೂ ಕೂಡ ಹೇಳ್ತಾ ಇದಾರೆ, ಸ್ಟ್ರೆಸ್ ತಗೋಬೇಡಿ ಅಂತ. ಓಕೆ, ಅವ್ರು ಏನಕ್ಕೆ ಹಿಂಗ್ ಮಾಡ್ತಾ ಇದಾರೆ ಬಾಬಾ? ವಾಟ್ ಇಸ್ ದಿಸ್? ವೈ ಇಸ್ ದಿಸ್ ಪರ್ಸನ್ ಡೂಯಿಂಗ್ ಲೈಕ್ ದಿಸ್? ಏನಕ್ಕೆ ಹಿಂಗ್ ಮಾಡ್ತಾ ಇದಾರೆ ಭಗವಂತ? ರಾಘವೇಂದ್ರ ಸ್ವಾಮಿಗಳೇ ಪ್ಲೀಸ್ ಟೆಲ್, ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಓಕೆ, ಏನೋ ಇದು ತುಂಬಾ ಅಡ್ವೆಂಚರಸ್ ಆಗಿ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದಾರಂತವ್ರು, ಆಯ್ತಾ? ಪಾರ್ಟಿಸಿಪೇಟ್ ಮಾಡ್ತಿದಾರಂತ. ಇದೇನಂದ್ರೆ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಸೇರ್ಕೊಂಡು, ಲೈಕ್ ಅದೇ ಕಿಲ್ಲಿಂಗ್ ಗ್ರೂಪ್ ಅಂತ ಬಂತಲ್ವಾ, ಸೀರಿಯಲ್ ಕಿಲ್ಲಿಂಗ್ ಅಂತ. ದಿಸ್ ಕ್ಯಾನ್ ಬಿ ಎನಿಥಿಂಗ್. ಇದೇನು ಆಕ್ಚುಯಲ್ ಹೋಗಿ ಅದು ಮಾಫಿಯಾ ಗ್ಯಾಂಗ್ ಅಲ್ಲಿ ಸೇರ್ಬೇಕು ಅಂತಲ್ಲ. ದಿಸ್ ಕ್ಯಾನ್ ಬಿ ಎನಿ ಗ್ರೂಪ್. ನಾ ಹೇಳಿದ್ನಲ್ವಾ, ಈ ತರ ಬ್ಲಾಕ್ ಮ್ಯಾಜಿಕ್ ಆ ತರ ಎಲ್ಲ ಮಾಡ್ತಾರಲ್ವಾ, ಲೈಕ್ ಆತರ ಯಾವ್ದೋ, ಅದು ತುಂಬಾ ಡಿಸೆಪ್ಟಿವ್ ಅಲ್ಲಿ ಎನರ್ಜಿ ಬರ್ತಾ ಇದೆ. ರಿಸೆಪ್ಟಿವಿಟಿ ಏನು ಯೋಚನೆ ಮಾಡೋ ತರ ಏನಿಲ್ಲ, ಆಯ್ತಾ? ಚೇಂಜಸ್ ಬರ್ತಿದೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಏನಂತಂದ್ರೆ ಅವ್ರಿಗೆ ಏನಂದ್ರೆ ತುಂಬಾ ಒಂಥರ ಇಲ್ಲಿ ಅಡ್ವೆಂಚರ್ ಅಂದ್ರೆ ಏನು ಕಾಣುತ್ತಾ ಇದೆ ಮಗು. ಈ ಯಾವ ತರ ಗೊತ್ತಾಗಿದೆ ಎನರ್ಜಿ ಬರ್ತಿರೋದು ಹೇಳ್ತೀನಿ. ತುಂಬಾ ಒಂಥರ ಚೈಲ್ಡಿಶ್ ಬಿಹೇವಿಯರ್, ಯಾರು ಏನ್ ಹೇಳಿದ್ರು ಕೇಳೋವಂತ ಬುದ್ಧಿ, ಓಕೆನಾ? ತುಂಬಾ ಚೈಲ್ಡಿಶ್ ಬಿಹೇವಿಯರ್. ಅವ್ರು ಏನ್ ಮಾಡಿದಾರೆ, ಏನ್ ಹೇಳಿದ್ರು ನಿಮ್ಮ ಎಗೇನ್ಸ್ಟ್ ಆಗಿ ನಿಮ್ ಸ್ಪೌಸ್ ನಿಮಗೆ ಅಂದ್ರೆ ನಿಮ್ ಪಾರ್ಟ್ನರು, ಅವ್ರು ಯಾರು ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಸರ್ಕಲ್ ಇರ್ಬೋದು, ಯಾರಾದ್ರೂ ಇರ್ಬೋದು, ಅವ್ರು ಏನ್ ಹೇಳ್ತಾ ಇದಾರೆ, ಹೇಳ್ಕೊಡ್ತಾ ಇದಾರೆ, ಆ ತರ ನಿಮ್ ಮೇಲೆ ನಡೆಸ್ತಿದ್ದಾರೆ ಅಂತ ತೋರಿಸ್ತಾ ಇದಾರೆ. ಚೈಲ್ಡಿಶ್ ಅಂತ, ಅಡ್ವೆಂಚರಸ್ ಅಂತೆ, ಅಡ್ವೆಂಚರ್ ಅಂತೆ, ನಿಮಗ್ ತೊಂದರೆ ಕೊಡೋದು ಅಡ್ವೆಂಚರ್ ಅಂತೆ ಅವ್ರಿಗೆ. ಆಹಾ ಮೂಮೆಂಟ್, ವಾವ್ ಮೂಮೆಂಟ್, ಆತರ. ಅವ್ರನ್ನ ನೋಡಿ, ಪಾರ್ಟಿಸಿಪೇಷನ್ ಅಂತ ಬಂದಿದೆ, ಸೊ ಗ್ರೂಪ್ ಅಲ್ಲಿ ಇದಾರೆ ಅವರು ಅಂತ ತೋರಿಸ್ತಾ ಇದಾರೆ. ಇದನ್ನ ರಾಘವೇಂದ್ರ ಸ್ವಾಮಿಗಳು ನೋಡ್ತಾ ಇದ್ದಾರೆ, ಆಯ್ತಾ? ನೀವೇನ್ ಯೋಚನೆ ಮಾಡ್ಬೇಕಾಗಿಲ್ಲ. ಓ ಮೈ ಗಾಡ್, ತುಂಬಾ ಚೈಲ್ಡಿಶ್ ಬುದ್ಧಿ, ಚೈಲ್ಡಿಶ್ ಬಿಹೇವಿಯರ್, ಒಂಥರ ಮೆಚುರಿಟಿ, ಪ್ರಬುದ್ಧತೆ ಬಂದಿಲ್ಲ ಇನ್ನೂ. ಎಷ್ಟೇ ದೊಡ್ಡವರಾಗಿರ್ಬೋದು, ಏನಂದ್ರೆ ಯಾರು ಏನ್ ಹೇಳಿದ್ರು ಕೇಳೋವಂಥದ್ದು. ಅದು ಎಸ್ಪೆಷಲಿ ನಿಮ್ ಬಗ್ಗೆ, ಅಂದ್ರೆ ಎಸ್ಪೆಷಲಿ ನಿಮ್ ಪಾರ್ಟ್ನರ್ ಬಗ್ಗೆ, ನಿಮ್ ಬಗ್ಗೆ. ಎಸ್ಪೆಷಲಿ ನಿಮ್ ಬಗ್ಗೆ. ಬೇರೆಯವ್ರಿಗೆ ಅಂದ್ರೆ ನಿಮ್ಮಲ್ಲಿ ಏನ್ ನಡೆದಿದೆ ನನಗ್ ಗೊತ್ತಿಲ್ಲ. ನಿಮ್ಮಿಬ್ಬರಲ್ಲಿ ಏನ್ ನಡೆದಿದೆ ಅಂತ ನಂಗೆ ಗೊತ್ತಿಲ್ಲ. ಯಾಕೋ ಇದೊಂದೇ ಎನರ್ಜಿ ಸ್ವಲ್ಪ ಕ್ಲಿಯರ್ ಮಾಡ್ಬೇಕಂತ ಹೇಳ್ತಾ ಇದಾರೆ. ಒಂದ್ ನಿಮಿಷ. ಎಸ್ ಬಾಬಾ ರಾಘವೇಂದ್ರ ಸ್ವಾಮಿ. ಓಂ. ಹೇಳಿಲ್ವಾ, ನೀವಿಲ್ಲ
ಕಣ್ಣಿಟ್ಟಿದ್ದಾರೆ ನೋಡಿ ಆಯ್ತಾ. ಅಂದ್ರೆ ನಿಮ್ಮ ಸ್ಪೌಸ್ ಅಥವಾ ನೀವು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಕೆಲಸದಲ್ಲಿ ಇರ್ಬೋದು, ನಿಮಗ್ ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇದು ಬರ್ತಾ ಇರೋದು ಫ್ಯಾಮಿಲಿ ಇದು ಅಂತಾನೇನೆ, ಆಫೀಸು ಇರ್ಬೋದು, ಇಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದಾರೆ. ಕಣ್ಣಿಟ್ಟಿದ್ದಾರೆ ನಿಮ್ ಮೇಲೆ ಅಂತ. ಸೊ ಪ್ರೊಟೆಕ್ಷನ್ ತಗೊಳ್ಳಿ ಹೇಳ್ತೀನಿ ಆಯ್ತಾ. ಫಸ್ಟ್ ತಗೊಳ್ಳಿ ಪ್ರೊಟೆಕ್ಷನ್, ಗೋ. ನೋಡಿ ತಗೊಳ್ಳಿ ಅಂತ ಗೋ, ದಿಸ್ ಇಸ್ ದ ಟೈಮ್ ಇಸ್ ರೈಟ್ ಆಯ್ತಾ. ಹಾ ನೋಡಿ, ಇಲ್ಲಿ ಮೂನ್ ಸೈಕಲ್ ಇದೆ ಆಯ್ತಾ. ಸೊ ಎವ್ರಿ ಮೂನ್ ಸೈಕಲ್ಗೆ ಈ ತರ ಮಾಡ್ತಾ ಇದಾರೆ, ನಿಮಗ್ ತೊಂದರೆ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಸೊ ದಿಸ್ ಇಸ್ ಫ್ಯಾಮಿಲಿ ನೆಪ, ಓಕೆನಾ. ದಿಸ್ ಇಸ್ ಫಾರ್ ಇವಾಗ ವೆರಿ ಫ್ಯೂ ಅಂತ ಹೇಳಿದೀನಿ. ವೆರಿ ಫ್ಯೂ ನಲ್ಲೂ ರಾಘವೇಂದ್ರ ಸ್ವಾಮಿಗಳು ಏನ್ ತೋರಿಸ್ತಾ ಇದಾರೆ, ಲೈಕ್ ವೆರಿ ಫ್ಯೂ ನಲ್ಲೂ ಇದು ಮ್ಯಾಕ್ಸಿಮಮ್ ಫ್ಯಾಮಿಲಿಗೆ ಕನ್ಸರ್ನ್ ಅಂತ ಹೇಳ್ತಾ ಇದಾರೆ, ಓಕೆನಾ. ಸೊ ಮೂನ್ ಟೈಮ್ ಅಲ್ಲಿ ಎಲ್ಲ ನಿಮ್ಮ ಸ್ಪೌಸ್ಗೆ, ಓಕೆನಾ, ನಿಮ್ಮ ಪಾರ್ಟ್ನರ್, ನೀವ್ ಇವಾಗ ನೋಡ್ತಿರೋರು ಫಿಮೇಲ್ ಆಗಿದ್ರೆ ನಿಮ್ ಹಸ್ಬೆಂಡ್, ಈಗ ನೋಡ್ತಾ ಇರೋರು ಯುವರ್ ಮೇಲ್ ಆಗಿದ್ರೆ ಇಟ್ಸ್ ಯುವರ್ ಫಿಮೇಲ್, ಲೈಕ್ ಯುವರ್ ವೈಫ್ ಫ್ಯಾಮಿಲಿಯವರು ಅಥವಾ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿಯವರು, ಅರ್ಥಾಯ್ತಾ. ಸೊ ಈ ತರ ಮೂನ್ ಸೈಕಲ್ ಬಂತು ಅಂತಂದ್ರೆ ಈ ತರ ಎಲ್ಲ ಮಾಡ್ತಾ ಇದಾರೆ, ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದಾರೆ ನಿಮ್ಗೆ. ಕಣ್ಣಿಟ್ಟಿದ್ದಾರೆ, ಕಣ್ಬರಿ ಅಲ್ಲ, ಈವಿಲೈ. ಫಸ್ಟ್ ಪ್ರೊಟೆಕ್ಷನ್ ತಗೊಳ್ಳಿ. ನಾ ಹೇಳಿದೀನಲ್ವಾ, ರಾಘವೇಂದ್ರ ಸ್ವಾಮಿಗಳ ಅಪ್ಪಣೆ ಆಗಿತ್ತು, ಕ್ಲಿಯರೆನ್ಸ್, ಅದಕ್ಕೋಸ್ಕರನೇ ನಾನು ಇದು ಇವಾಗ ಮಾಡಿದ್ದು ಅಂತ. ತುಂಬಾ ವೆರಿ ತರ ಏನು ಗೊತ್ತಾ, ಈ ಚಿಕ್ಕ ಮಕ್ಕಳನ್ನ ಒಂದು ಚಾಕ್ಲೇಟ್ ಕೊಟ್ರೆ ಹೋಗು ಅವ್ರನ್ನ ಹೊಡಿ ಅಂದ್ರೆ ಹೊಡಿತಾರೆ ನೋಡು, ಆ ತರ ಎನರ್ಜಿ ಕಾಣ್ತಿರೋದು ನಂಗೆ. ತಲೆ ಓಡಿಸ್ತಾ ಇಲ್ಲ, ವೆರಿ ಚೈಲ್ಡಿಶ್ ಎನರ್ಜಿ, ತುಂಬಾ ಮಗು, ಆ ಮಗು ತರ ಅಂತ ಹೇಳಕ್ ಬರೋದಿಲ್ಲ ಅವಾಗ ಅಲ್ವಾ. ಅವ್ರಿಗೂ ತೊಂದ್ರೆ ಮಾಡ್ಬೇಕು ಅಂತ ಇರೋದ್ರಿಂದ ಅವ್ರು ಯಾರು ಏನ್ ಹೇಳಿದ್ರು ಕೇಳ್ತಾ ಇದಾರೆ ನೋಡಿ. ಆಕ್ಚುಲಿ ನನ್ ಮಾತಾಡೋ ಸ್ಪೀಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ತುಂಬಾ ಹಾರ್ಶ್ ಆಗಿ ಟ್ರೈ ಮಾಡ್ತಾ ಇದಾರೆ ನಿಮ್ ಮೇಲೆ, ಬೇಗ ಬೇಗ ಏನೋ ಒಂದು ತೊಂದ್ರೆ ಬೇಗ ಮಾಡ್ಬೇಕು ಅಂತ ನೋಡ್ತಾ ಇದಾರಂತಪ್ಪ. ಓಕೆ, ಬೇಗ ಏನು ಇದು ಎನರ್ಜಿ ಇವಾಗ. ಲಿಸನ್ ಟು ಯುವರ್ ಇನ್ಟ್ಯೂಷನ್. ಸೊ ನಿಮಗ್ ಅರ್ಥ ಆಗಿದೆ ಆಯ್ತಾ, ನಿಮ್ಗೆ ಅರ್ಥ ಆಗಿದೆ ನೋಡಿ, ಇಲ್ಲೂ ಮೂನ್ ಸೈಕಲ್ ಇದೆ. ಓಕೆ, ಸೊ ನಿಮ್ಗೆ ಇವಾಗ ಅರ್ಥ ಆಗಿದೆ ಏನ್ ಹೇಳ್ತಾ ಇದೀನಿ ಅಂತ. ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಓಕೆ, ಸೊ ನೋ ನೀಡ್ ಟು ವರಿ. ಸೊ ನೋ ನೀಡ್ ಟು ವರಿ. ತಗೊಳ್ಳಿ ಪ್ರೊಟೆಕ್ಷನ್ ತಗೊಳ್ಳಿ. ಇದು ಮಾಡ್ತಾ ಇರೋದೇ ನಿಮ್ಗೆ ಬೇಗ ಬೇಗ ಫಾಸ್ಟ್ ಆಗಿ ಏನೋ ಮಾಡಿ, ಲೈಕ್ ನಿಮ್ ಪಾರ್ಟ್ನರ್ಗೆ ಹೇಳ್ಕೊಟ್ಟು ಯಾವ ತರ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಖತಮ್ ಮಾಡ್ಬಿಡ್ಬೇಕು, ಬೇಗ ಮುಗಿಸ್ಬಿಡ್ಬೇಕಿಲ್ಲ ಅಂತ ಏನಾದ್ರೂ ಇರ್ಬೋದು ಅದು ಎನರ್ಜಿ. ಯಾ ಓಕೆ, ನೋಡೋಣ ಗೈಡೆನ್ಸ್ ಏನು ಅಂತ ನೋಡೋಣ ಇಲ್ಲಿ. ಓಕೆ, ಗೈಡೆನ್ಸ್ ಆಗ್ಲೇ ಹೇಳಿದ್ದಾರೆ, ಲೈಕ್ ನೋಡಿ ಇಲ್ಲಿ ವೆರಿ ಕ್ಲಿಯರ್ಲಿ ತೋರಿಸ್ತಾ ಇದ್ದಾರೆ, ನೋ ನೀಡ್ ಟು ವರಿ. ಓಕೆ, ಲಿಸನ್ ಟು ಯುವರ್ ಇನ್ಟ್ಯೂಷನ್. ನಾನು ಇವಾಗ ನಿಮ್ಗೆ ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗಿದೆ, ಮೂನ್ ಸೈಕಲ್ ಅಲ್ಲಿಂದ ಮಾಡ್ತಾ ಇದಾರೆ, ರೈಟ್ ಡೈರೆಕ್ಷನ್ ಅಂತಿದ್ದಾರೆ. ಓಕೆ, ಚೂಸ್ ನ್ಯೂ ಡೈರೆಕ್ಷನ್ ಅಂತಿದ್ದಾರೆ. ಓಕೆ, ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಂತಾನು ಹೇಳ್ತಾ ಇದಾರೆ. ಸೊ ಇವಾಗ ನೀವೇನಾದ್ರೂ ಅನ್ಕೊಂಡಿದ್ರೆ ಇದು ಕರೆಕ್ಟ್, ಇದು ನನ್ಗೆ ಈ ತರ ಎಲ್ಲ ತೊಂದರೆ ಆಗ್ತಿದೆ ಯಾತಕ್ಕೆ ಅಂತ ಇವಾಗ ನಿಮ್ಗೊಂಚೂರು ಅರ್ಥ ಆಗಿರ್ಬೇಕು, ನಿಮ್ ಪಾರ್ಟ್ನರೇ ಇನ್ವಾಲ್ವ್ ಆಗಿದ್ದಾರೆ ಅಂತ. ವೆರಿ ಸ್ಯಾಡ್, ವೆರಿ ಸ್ಯಾಡ್. ಓಕೆ ಓಕೆ,
ಭೈರವ. ಓಕೆ, ನೋಡಿ, ಡಿಸ್ಪೆಲ್ಲಿಂಗ್ ಫಿಯರ್ ಅಂಡ್ ಓವರ್ಕಮಿಂಗ್ ಅಡ್ವರ್ಸಿಟಿ. ಈ ರೀತಿ ಸನ್ನಿವೇಶಗಳಿಂದ ಆಚೆ ತರಿಸ್ತಾ ಇದ್ದಾರೆ. ಮತ್ತೆ ಆ ಭಯ ಅನ್ನೋದನ್ನ ಛಿದ್ರಗೊಳಿಸ್ತಾ ಇದ್ದಾರೆ ನಿಮ್ ಜೀವನದಿಂದ. ಆಯ್ತಾ? ಓಕೆ, ಟರ್ನ್ ಟು ಲಾರ್ಡ್ ಭೈರವ್ ಟು ಡಿಸ್ಪೆಲ್ ಯುವರ್ ಫಿಯರ್ಸ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಮೆಲೆವಲೆಂಟ್ ಎನರ್ಜೀಸ್ ಅಂಡ್ ಓವರ್ಕಮ್ ಅಡ್ವರ್ಸರೀಸ್. ನಾನು ಇನ್ನೇ ಹೇಳೋದು, ಫಸ್ಟ್ ಪ್ರೊಟೆಕ್ಷನ್ ತಗೊಳ್ಳಿ ಹೇಳ್ತಾ ಇದೀನಿ. ಆಯ್ತಾ? ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್, ಈಗ ನಿಮಗೆ ಭಯ ಇದೆ ಅನ್ಸುತ್ತೆ ಮೋಸ್ಟ್ಲಿ. ನಾ ಹೇಳ್ದೆ ಅಲ್ವಾ ಶುರುನೇನೆ, ನಿಮ್ಗೆ ಒಂದ್ ರೀತಿ ಭಯ ಇರ್ಬೋದು ಲೈಫಲ್ಲಿ, ಹೆಂಗಪ್ಪ ಏನಕ್ಕೆ ಹಿಂಗೆಲ್ಲ ಆಗ್ತಿದೆ, ಈ ತರ ಯಾಕೆ ಚೇಂಜಸ್ ಬರ್ತಿದೆ ಅಂತ. ಇದೆಲ್ಲ ನಾ ಮಾಡ್ತಾ ಇರೋದು ಲೈಕ್ ಮೂನ್ ಎನರ್ಜೀಸ್ ಅಲ್ಲಿ ನಿಮ್ ಮೇಲೆ ಕಣ್ಣಿಟ್ಟು ನಿಮ್ಗೆ ತೊಂದರೆ ಆಗ್ಬೇಕು ಅಂತಾನೆ ಮಾಡ್ತಾ ಇದಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಬೇಕು ಅನ್ನೋ ತರ. ಓಕೆ, ಓಕೆ, ಇನ್ನೊಂದು ಕಾರ್ಡ್ ಬಂದಿದೆ. ಕುಂಡಲಿನಿ ಯೋಗ, harmonize your 7 chakras. Incorporate Kundalini Yoga into your daily practice, harnessing its power to harmonize and balance your 7 chakras, leading to holistic well-being, spiritually, physically and materially. ಸೊ ನಿಮ್ಗೆ ಇವಾಗ ಭಯ ಅನ್ನೋದನ್ನು ಚಕ್ರಾಸ್ ಪ್ರಾಪರ್ ಇಲ್ಲ. ಸೊ ನಿಮ್ಗೆ ರೂಟ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಎಲ್ಲಾದ್ರ ಮೇಲೂ ನಿಮ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ. ಅದಕ್ಕೆ ನಿಮ್ಗೆ ಮೈಂಡ್ ಸ್ಟೆಬಿಲಿಟಿ ತಪ್ತಾ ಇದೆ. ಓಕೆ, ಸೊ ಬ್ಯಾಲೆನ್ಸ್ ಮಾಡಿಸ್ಕೊ ಅಂತ ಹೇಳ್ತಾ ಇದಾರೆ. ಅಂದ್ರೆ ಬ್ಯಾಲೆನ್ಸ್ ಆಗ್ಬೇಕು, ಇಲ್ಲ ಅಂದ್ರೆ ತೊಂದ್ರೆ. ಯಾವ ತರ ಅಂದ್ರೆ ನೀವು ಮನೇಲೂ ಇರಬಾರ್ದು, ಮನೇಲಿ ಇರಬಾರ್ದು, ಅಷ್ಟೇ. ಸೊ ಅದಕ್ಕೆ ನಿಮ್ಗೆ ಇಂಬ್ಯಾಲೆನ್ಸ್ ಬಂದಿದೆ ನಿಮ್ ಲೈಫ್ ಅಲ್ಲಿ. ನೀವಂದ್ರೆ ಸರಿಗಿಲ್ಲ, ನಿಮ್ ತಲೆ ಸರಿಗೆ, ಆತರ ಸಮಥಿಂಗ್ ಲೈಕ್ ದಟ್ ಏನೋ ಮಾಡ್ತಾ ಇದಾರೆ. ಓಕೆ, ಅದಕ್ಕೆ ಏನೇನ್ ಬೇಕು ಎಲ್ಲಾನು ಮಾಡ್ತಾ ಇದಾರೆ. ಮಾಡಿ ನಿಮ್ಗಂತೂ ಮನೆಯಿಂದ ಆಚೆ, ನಿಮ್ಮನ್ ಮನೆ ಇರಬಾರ್ದು, ಆ ತರ ಇದೆಪ್ಪ. ಓಕೆ, ಇದು ಇನ್ನೊಂದು ಕಾರ್ಡು ತುಂಬಾ ಹೆವಿ ಆಯ್ತಿದೆ ಎನರ್ಜಿ. ಎಂಬ್ರೇಸ್ ಲೈಟ್ ಅಂಡ್ ಸೌಂಡ್, ಓಪನ್ ಟು ಡಿವೈನ್ ಗೈಡೆನ್ಸ್. ಓಕೆ, ಪೇ ಅಟೆನ್ಷನ್ ಟು ಡಿವೈನ್ ಸೈನ್ಸ್ ಡ್ಯೂರಿಂಗ್ ಮೆಡಿಟೇಷನ್. ಓಕೆ, ಸೊ ಇಲ್ಲಿ ನೀವು ಖಂಡಿತ ದೇವ್ರನ್ನ ನಂಬಿದೀರಾ. ನಾ ಹೇಳಿದೆ ಅಲ್ವಾ, ನೀವು ಅಳ್ತಾ ಇರೋ ತರ ಕಾಣಿಸ್ತಾ ಇದೆ ಎಲ್ಲ ಅಂತ. ಸೊ ನೀವು ದೇವ್ರನ್ನು ನಂಬಿದೀರಾ, ನೀವು ಪ್ರಾರ್ಥನೆನೂ ಮಾಡ್ತಾ ಇದ್ದೀರಾ, ಮೆಡಿಟೇಟ್ ಮಾಡ್ತಾನೂ ಇರ್ಬೋದು. ಬಟ್ ನಿಮ್ಗೆ ಅರ್ಥ ಆಗ್ತೇನೂ ಇರ್ಬೋದು, ಲೈಕ್ ಯಾಕೆ ಹಿಂಗೆಲ್ಲ ಆಗ್ತಿದೆ, ನಾನೇನ್ ತಪ್ಪು ಮಾಡಿದೀನಿ ಅಂತ, ಲೈಕ್ ಯುವರ್ ಪಾರ್ಟ್ನರ್ ಯಾಕೆ ಹಿಂಗ್ ಬಿಹೇವ್ ಮಾಡ್ತಿದ್ದಾರೆ ಅಂತ. ಸೊ ಅವ್ರ ವಶ ಆಗ್ಬಿಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಹೆಂಗೆ ಏನ್ ಸರಿ ಮಾಡ್ಬೇಕು ಭಗವಂತ ಮಾಡ್ಕೊಡ್ತಾರಂತೆ. ನೀವು ಪ್ರೊಟೆಕ್ಷನ್ ತಗೊಳ್ಳಿ, ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಓಕೆ, ಪೇ ಅಟೆನ್ಷನ್ ಟು ಡಿವೈನ್ ಸೈನ್ಸ್ ಡ್ಯೂರಿಂಗ್ ಮೆಡಿಟೇಷನ್. ನಿಮ್ಗ ಮೆಡಿಟೇಟ್ ಮಾಡಕ್ ಕೂತ್ಕೊಳ್ಳೋಕೆ ಆಗ್ತಿಲ್ಲ, ಅಥವಾ ಆತರ ಪೂಜೆ ಮಾಡೋದಿಕ್ಕೂ ಆಗ್ತಿಲ್ಲ, ಅಷ್ಟು ಏನೋ ಭಯ ಆತರ ಎಲ್ಲ ಆಗ್ತಿದೆ ಅಂತಂದ್ರೆ ಏನ್ ಸೈನ್ಸ್ ಬರುತ್ತೆ ನೋಡ್ಕೊಳ್ಳಿ. ಲೈಕ್ ಅದೇ ಸಡನ್ ಆಗಿ ಭಯ, ಸಡನ್ ಆಗಿ ಬೀಳೋದು, ಸಡನ್ ಆಗಿ ಏನೋ ಆಕ್ಸಿಡೆಂಟ್ ತರ, ಸಡನ್ ಆಗಿ ಏನೇನೋ ಅಂದ್ರ ಗಾಬರಿ ಆಗುತ್ತ, ಗಾಬರಿ ಆತರ ಮನ್ಸಿಗೆ ಬರ್ತಿದೆ ಅಂತಂದ್ರೆ ಅದೆಲ್ಲ ಸೈನ್ಸ್, ದೇವ್ರು ತೋರಿಸ್ತಾ ಇರೋ ಸೈನು ಅಂತ ಹೇಳ್ತಾ ಇದಾರೆ. ಆಯ್ತಾ? ಓಕೆ, Lord Shiva is bestowing his blessings upon you in the form of sacred sounds and the illuminating light of wisdom. ಸೊ ಭಗವಂತ ನಿಮ್ ಮೇಲೆ ಆಶೀರ್ವಾದ ಖಂಡಿತ ತೋರಿಸ್ತಾ ಇದ್ದಾರೆ. ಖಂಡಿತ ನೀವು ಪ್ರಾರ್ಥನೆ ಮಾಡ್ತಿರೋದಾಗ್ಲಿ, ಅಥವಾ ನಿಮ್ಮ ಅಳು ಆಗ್ಲಿ, ನಿಮ್ಮ ದುಃಖ ಎಲ್ಲ ದೇವ್ರು ನೋಡಿದ್ದಾರೆ. ಆಯ್ತಾ? ರಾಘವೇಂದ್ರ ಸ್ವಾಮಿಗಳು ನೋಡಿದ್ದಾರೆ. ಅದಕ್ಕೆ ಹೇಳ್ತಾ ಇದಾರೆ, ನೀವು ಇಷ್ಟೊಂದು ಸಂಕಟ ಪಡ್ಬೇಡ. ನೀವು ಸೌಂಡ್ಸ್ ಅಂತ ಹೇಳ್ತಾ ಇದಾರೆ ಅಂದ್ರೆ ನೀವು ಈಶ್ವರಂದು ಸ್ತೋತ್ರಗಳು ಹಾಕೋತೀರಾ ಅನ್ಸುತ್ತೆ ಮನೆಯಲ್ಲಿ. ಢಮರುಗ ಹಾಕುತ್ತಾರದ್ದು, ಆ ತರದ್ದೆಲ್ಲ ಹಾಕ್ತೀರಾ ಅನ್ಸುತ್ತೆ. ಸೊ ಅದಕ್ಕೆ ಹೇಳ್ತಾ ಇದಾರೆ, ನನಗೆ ಕೇಳಿಸಿದೆ, ಎಲ್ಲ ಭಯ ಏನಿದೆ ಕಿತ್ತು ಆಚೆ ಹಾಕ್ತೀನಿ, ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇದಾರೆ. ನನ್ಗೆ ಐ ಕ್ಯಾನ್ ಫೀಲ್, ಇಲ್ಲೇ ಬಂದು ಸಮಾಧಾನ ಮಾಡ್ತಾ ಇರೋ ತರ ಆಗ್ತಾ ಇದೆ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಶಿವಶಂಕರ.
ಓಕೆ, ಎರಡು ಕಾರ್ಡ್ ನೋಡೋಣ. ನಂಗೆ ಹೇಗಾಗ್ತದೆ ಅಂತ ಹೇಳ್ತೀನಿ. ಈ ಚಿಕ್ಕ ಮಕ್ಳಿಗೆ ಆ ತಾಯಿ ಇದ್ ಮಾಡಿ ಮಲಗಿಸುವಾಗ ನಿದ್ದೆ ಬರೋಕ್ ಶುರು ಆಗುತ್ತೆ ನೋಡಿ, ಆ ತರ ಆಗ್ತಾ ಇದೆ. ಐ ಕ್ಯಾನ್ ಫೀಲ್ ದಟ್ ಎನರ್ಜಿ. ಭಗವಂತಂದು ಬ್ಲೆಸ್ಸಿಂಗ್ಸ್ ಆ ತರ ಬರ್ತಾ ಇದೆ ಇವಾಗ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಓಕೆ, ಪೀಸ್ಫುಲ್ ರೆಸಲ್ಯೂಷನ್ ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತಿದಾರಪ್ಪ, ಆಯ್ತಾ. ರಿಮೈನ್ ಪಾಸಿಟಿವ್. ಸೊ ಈ ತರ ಮಾಡ್ತಿದಾರೆ ಅಂತ ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ. ಸೊ ಹಿಂಗ್ ಮಾಡ್ತಿದಾರೆ ಅಂತ ಗೊತ್ತಾಗಿದೆ. ರಿಮೈನ್ ಪಾಸಿಟಿವ್ ಅಂತ ಇದಾರೆ. ಹೆಂಗ್ ರಿಮೈನ್ ಪಾಸಿಟಿವ್ ಆಗುತ್ತೆ ಇವಾಗ? ಈ ತರ ಎಲ್ಲ ಮನೆಯಲ್ಲಿ ಹುಚ್ಚಾಪಟೆ ಗಲಾಟಿ ಜಗಳ ಆ ತರ ಎಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ನನ್ಗೆ ಎಷ್ಟು ಕೂಲ್ ಆಗಿ ಹೋಗ್ತಾ ಇದೀನಿ ಅಂದ್ರೆ ನನ್ಗೆ ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಸ್ಟೇ ಪಾಸಿಟಿವ್. ಖಂಡಿತ ಒಳ್ಳೇದಾಗತ್ತೆ, ಆಯ್ತಾ. ಖಂಡಿತ ಒಳ್ಳೇದ್ ಮಾಡ್ಕೊಡ್ತಾರೆ ದೇವ್ರು. ಬ್ಲೆಸ್ಸಿಂಗ್ಸ್ ಏನ್ ಕೊಡ್ತಾ ಇದಾರೆ ನೋಡ್ಬಿಡೋಣ. ಇನ್ನೊಂದೆರಡು ಕಾರ್ಡ್ ನೋಡ್ಬಿಟ್ಟು ಇದು I want 3 cards. Another in this one. 2 more cards. A blessing of friendship. ಇದು ಸ್ಪಿರಿಟ್ ಗೈಡ್ಸ್. ಓಕೆ, ಅಂದ್ರೆ ಯೋಚನೆ ಮಾಡ್ಬೇಡ, ಯಾರಿಲ್ಲ ಅಂತ ಯೋಚನೆ ಮಾಡ್ಬೇಡ, ನಾನಿದ್ದೀನಿ ನಿನ್ ಜೊತೆಗೆ ಫ್ರೆಂಡ್ ಆಗಿ ಅಂತ ಹೇಳ್ತಾ ಇದಾರೆ ಭಗವಂತ ನಿಮ್ಗೆ. ಪಾಪ್ರೆ, ಸೀರಿಯಸ್ಲಿ ನನ್ಗೆ ಆಕ್ಚುಲ್ ಆಗಿ ಜಾಸ್ತಿ ಮಾತಾಡಕ್ಕೆ ಆಗ್ತಾ ಇಲ್ಲ. ಬ್ಲೆಸ್ಸಿಂಗ್ ಆನ್ ಯೋರ್ ಫ್ಯಾಮಿಲಿ. ಓಕೆ, ಬ್ಲೆಸ್ಸಿಂಗ್ ಆನ್ ಯೋರ್ ಫ್ಯಾಮಿಲಿ ಅಂತ ಹೇಳ್ತಾ ಇದಾರೆ. ಸೊ ನಿಮ್ಗೆ ಓಕೆ, ಮಗುನೂ ಇರ್ಬೋದು, ನಿಮ್ಗೊಂದು ಮಗು ಕೂಡ ಇರ್ಬೋದು. ಸೊ ನಿಮ್ಗೆ ನಿಮ್ ಫ್ಯಾಮಿಲಿ ಸೇಫ್ ಅಂತ ಹೇಳ್ತಾ ಇದಾರೆ. ಡೋಂಟ್ ವರಿ. ಓಕೆ, ಅಂಡ್ ಬ್ಲೆಸ್ಸಿಂಗ್ ಫಾರ್ ದ ರೈಟ್ ವರ್ಡ್ಸ್. ಅ ಬ್ಲೆಸ್ಸಿಂಗ್ ಫಾರ್ ದ ರೈಟ್ ವರ್ಡ್ಸ್. ಓಕೆ, ಅಂದ್ರೆ ನಿಮ್ಗೆ ಈ ಭಯ ಯಾವ ತರ ಆಗ್ಬಿಟ್ಟಿತ್ತು ಅಂತಂದ್ರೆ ನೋಡಿ, ಮಾತೇ ಆಡ್ಬಾರ್ದು ನೀನು. ಆತರ ಮಾತಾಡಿದ್ರೆ ಸಾಕು ಏನೋ ಒಂದ್ ಅನ್ನೋದು ಮಾಡೋದು ಆತರ ಅಂದ್ರ ನೀವು ಏನಕ್ಕೂ ಲಾಯಕ್ಕಿಲ್ಲ ಅನ್ನೋ ತರ ತೋರ್ಸಾಟ ಆತರ ಮಾಡಿದ್ರು. ಸೊ ನಿನ್ಗೆ ಏನ್ ಮಾತಾಡ್ಬೇಕು, ನಿನ್ಗೆ ಬ್ಲೆಸ್ಸಿಂಗ್ ಫಾರ್ ದ ರೈಟ್ ವರ್ಡ್. ನೀನ್ ಯಾವ ಟೈಮ್ಗೆ ಏನ್ ಕರೆಕ್ಟ್ ಆಗಿ ಮಾತಾಡ್ಬೇಕು ಆತರ ನಾನ್ ನಿಂಗೆ ಬ್ಲೆಸ್ ಮಾಡ್ತೀನಿ, ಒಳ್ಳೇದ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಓಕೆ, ಬ್ಲೆಸ್ಸಿಂಗ್ ಆನ್ ಯುವರ್ ಫ್ಯಾಮಿಲಿ, ಇದು ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರಪ್ಪ. ಓಕೆನಾ. ಸೊ ಇದು ಒಂದ್ಸಲ ಹೇಳ್ಬೇಕಂದ್ರೆ ಹೆವಿ ರೀಡಿಂಗ್ ಕೂಡ, ಬಟ್ ದೇವ್ರದ್ದು ಪ್ರೆಸೆನ್ಸ್ ನನ್ಗೆ ಥ್ಯಾಂಕ್ ಯು. ನಿಮ್ ಎನರ್ಜಿಯಿಂದ ನನ್ಗಿಲ್ಲಿ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬೇಗ ಬರ್ತೀನಿ. ಹಾಗೆ ನಗ್ತಾ ಇರಿ, ನಗಿಸ್ತಾ ಇರಿ. ನೀವು ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಓಕೆನಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಮುಂದೆ ಬರೋ ವಿಡಿಯೋಸ್ ಎಲ್ಲ ನಿಮ್ ಕೈ ಸೇರುತ್ತೆ. ಓಕೆ, ಅಂಡ್ ಕಮೆಂಟ್ಸ್ ಆರ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಲೈಕ್ ಅದೇ 21st ಮಂಡೇ ಇಂದ ಹೇಳಿದ್ನಲ್ಲ, ಸೊ ಪ್ರೊಟೆಕ್ಷನ್ ರಿಚುವಲ್ ಶುರು ಮಾಡ್ತಾ ಇದೀನಿ. ಸೊ ಯಾರಿಗೆಲ್ಲ ಬೇಕು ಇನ್ನೊಮ್ಮೆ ಹೇಳ್ತಾ ಇದೀನಿ. ಸೊ ಎಲ್ಲಾರು ಲೈಕ್ ತಗೊಳ್ಬೇಕು ಅನ್ಸಿದ್ರೆ ಫೋರ್ಸ್ ಏನೂ ಇಲ್ಲ. ಓಕೆ, ನಿಮ್ ಇಷ್ಟ. ನಿಮಗ್ ಬೇಕು ಅನ್ಸಿದ್ರೆ ನೀವು ಖಂಡಿತ ಎಷ್ಟು ಜನಕ್ಕೆ ಬೇಕು ನಿಮ್ ಫ್ಯಾಮಿಲಿಲಿ, ಪರ್ ಪರ್ಸನ್ 500 ಅಂತ ಹೇಳಿದೀನಿ. ಸೊ ಪೇ ಮಾಡಿ ಸ್ಕ್ರೀನ್ ಶಾಟ್ ಹಾಕಿ, ದೆನ್ ಇಮಿಡಿಯೇಟ್ಲಿ ಮಾತಾಡ್ತೀನಿ ಇನ್ ದ ಸೆನ್ಸ್ ಐ ವಿಲ್ ಜಸ್ಟ್ ಸೆಂಡ್ ಯು ವಾಯ್ಸ್ ಮೆಸೇಜಸ್ ಅಂಡ್ ಆಲ್. ಓಕೆ, ಫೋನ್ ತಗೊಳೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.